ವೀಕ್ಷಕರೇ ನಮಸ್ಕಾರ. ರೋಟರಿ ಕ್ಲಬ್ ಮಣಿಪಾಲ್ ಹಾಗೂ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆ ಪ್ರಸ್ತುತಪಡಿಸುವ ಮನಸ್ಸಿನ ಮಾತು ಮನೆ ಬಾಗಿಲಿಗೆ ಮನೋವೈದ್ಯರು ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದಿವ್ಯಶ್ರೀ. ಸಿಟ್ಟು ಮನುಷ್ಯನಲ್ಲಿ ಒಂದು ಸಹಜವಾದಂತಹ ಭಾವನೆ. ಅತಿಯಾದರೆ ಅಮೃತ ಕೂಡ ವಿಷ ಆಗುತ್ತೆ ಅನ್ನೋ ಹಾಗೆ ಅತಿಯಾದ ಕೋಪ ನಮ್ಮ ಸಂಬಂಧ ಹಾಗೂ ವೃತ್ತಿ ಜೀವನದಲ್ಲಿ ಬಹಳಷ್ಟು ಬಿರುಕನ್ನು ಮೂಡಿಸೋದನ್ನು ನಾವು ಕಾಣ್ತೇವೆ. ಈ ಕೋಪ ಮಿತಿ ಮೀರುವ ಮುಂಚೆ ಅದರ ಕಾರಣ ಹಾಗೂ ನಿಯಂತ್ರಣದ ಬಗ್ಗೆ ನಾವು ಇವತ್ತು ತಿಳ್ಕೊಳ್ಳೋಣ. ನಮ್ಮ ಜೊತೆ ಡಾಕ್ಟರ್ ಎ.ವಿ. ಬಾಳಿಗ ಸ್ಮಾರಕ ಆಸ್ಪತ್ರೆಯ ಮನಃಶಾಸ್ತ್ರಜ್ಞರಾದ ಶ್ರೀಯುತ ಮುಜಾಮಿಲ್ ಅಹಮದ್ ಅವರಿದ್ದಾರೆ. ಸರ್, ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಮೊದಲನೇದಾಗಿ ಕೋಪ ಅಂದ ಕೂಡಲೇ ನಾವೆಲ್ಲರೂ ಕೂಡ ಅದ್ರ ಬಗ್ಗೆ ಭಾಳಷ್ಟು ಮಾತುಗಳನ್ನು ಆಡ್ತೇವೆ. ಕೋಪ ಹಾಗೆ ಬರುತ್ತೆ, ಹೀಗೆ ಬರುತ್ತೆ, ಕೋಪವನ್ನು ಕಂಟ್ರೋಲ್ ಮಾಡಬೇಕು ಅಂತ. ಒಬ್ಬರು ಮನಃಶಾಸ್ತ್ರಜ್ಞರಾಗಿ ವೈಜ್ಞಾನಿಕವಾಗಿ ಕೋಪ ಅಂದರೆ ಏನು? ಕೋಪ ಮತ್ತು ಸಿಟ್ಟು ಹೇಳೋದು ಎಲ್ಲರಲ್ಲಿ ಇರುವಂತಹ ಒಂದು ಮನುಷ್ಯನಲ್ಲಿ ಇರುವಂತಹ ಒಂದು ಸಾಮಾನ್ಯ ಭಾವನೆ. ಓಕೆ. ಇದನ್ನು ವ್ಯಕ್ತಿ ನಾನಾ ರೀತಿಯಲ್ಲಿ ವ್ಯಕ್ತಪಡಿಸ್ತಾನೆ. ಉದಾಹರಣೆಗೆ ಇವಾಗ ಕೆಲವರು ಹಠಾತ್ ಆಗಿ ಸಿಟ್ಟು ತೋರಿಸ್ತಾರೆ. ಈ ಹಠಾತ್ ಆಗಿ ಸಿಟ್ಟು ತೋರಿಸುವಾಗ ಮನೆಯಲ್ಲಿ ಕಿರುಚಾಡೋದು, ಮನೆಯಲ್ಲಿರುವ ವಸ್ತುಗಳನ್ನು ಬಿಸಾಡುವಂಥದ್ದು, ಬೊಬ್ಬೆ ಹಾಕಿ ಮಾತಾಡುವಂಥದ್ದು, ಅವ್ಯಾಚ ಪದಗಳನ್ನು ಬಳಸಿ ಮಾತಾಡುವಂಥದ್ದು, ಕೆಲವರು ಚುಚ್ಚು ಮಾತಾಡುವಂಥದ್ದು ಕೂಡ ಇದೆ. ಮತ್ತೆ ಕೆಲವರು ಹಠ ತೋರಿಸುವಂತ ರೂಪದಲ್ಲಿ, ಇದರಿಂದ ಮನೆಯಲ್ಲಿ ಊಟ ಮಾಡದೇ ಇರುವಂಥದ್ದು, ಹಾಗೂ ಮನೆಯವರೊಡನೆ ಪೋಷಕರೊಡನೆ ಮಾತಾಡದೇ ಇರುವಂಥದ್ದು. ಕೆಲವರು ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಆಫೀಸ್ ನಲ್ಲಿ ಎಲ್ಲ ಇರುವಾಗ ಅಲ್ಲಿಯ ಕಿರಿಕಿರಿ ಎಂದು ಕೇಳಿ ಅಲ್ಲಿ ಅವರ ಸಿಟ್ಟನ್ನು ವ್ಯಕ್ತಪಡಿಸಲಾಗದೆ ಮನೆಗೆ ಬಂದು ಸಿಟ್ಟು ತೋರಿಸೋದು, ಅಥವಾ ಅವರಲ್ಲೇ ಇಟ್ಕೊಂಡು ನೋವನ್ನು ತೋರಿಸುವಂಥದ್ದು. ಹೀಗೆ ನಮ್ಗೆ ಎದುರಲ್ಲಿ ನೋಡುವಾಗ ಏನ್ ಕಾಣ್ತದೆ ಹೇಳಿದ್ರೆ, ಸಿಟ್ಟು ಎದುರಿಗೆ ಮಾತ್ರ ಅವರು ಸಿಟ್ಟು ಪ್ರದರ್ಶನ ಮಾಡಿದಾಗೆ ಕಾಣ್ತದೆ. ಆದ್ರೆ ಅವರು ಯಾವ ರೀತಿಯಿಂದ ಸಿಟ್ಟು ತೋರಿಸ್ತಾ ಇದ್ದಾರೆ, ಅದರ ಮೂಲ ಏನು, ಇದು ನಾವು ತಿಳಿದುಕೊಳ್ಳುವುದು ತುಂಬಾ ಮುಖ್ಯ. ಕೆಲವರು ಬೇಜಾರಿನಿಂದ ಸಿಟ್ಟಿಗೆ ಒಳಪಡ್ತಾರೆ, ಕೆಲವರು ಒತ್ತಡದಿಂದ ಸಿಟ್ಟಿಗೆ ಒಳಪಡ್ತಾರೆ. ಅದಕ್ಕೆ ನಾನಾ ಕಾರಣಗಳಿದ್ದಾವೆ. ಇಲ್ಲಿ ಬರುವ ಪ್ರಶ್ನೆ ಏನ್ ಹೇಳಿದ್ರೆ, ಸಿಟ್ಟು ಕೆಟ್ಟದ ಒಳ್ಳೆಯದಂತ ಹೇಳಿಕೆ ಬರುವುದಿಲ್ಲ. ಯಾಕೆ ಹೇಳಿದ್ರೆ, ಹಲವು ಸನ್ನಿವೇಶಗಳಲ್ಲಿ ಸಿಟ್ಟು ಸಹಾಯ ಮಾಡ್ತದೆ. ಉದಾಹರಣೆಗೆ ಈಗ ಕ್ರೀಡಾಪಟುಗಳಿಗೆ ಅವರ ಒಂದು ಏನು ಗುರಿ ಇರ್ತದೆ ಅದನ್ನು ಅವರು ಮುಟ್ಬೇಕು ಹೇಳಿದ್ರೆ ಸಿಟ್ಟು ಅವರಿಗೆ ತುಂಬಾ ಸಹಾಯ ಮಾಡ್ತದೆ. ಉದಾಹರಣೆಗೆ ಇವಾಗ ಬಾಕ್ಸಿಂಗ್, ರೆಸ್ಲಿಂಗ್ ಅಥವಾ ಕಬಡ್ಡಿ ಇಂಥ ಆಟಗಳಲ್ಲಿ ಕೋಚ್ಗಳು ಅವರಿಗೆ ಅಗ್ರೆಷನ್ ಅಂತ ಹೇಳ್ತಾರೆ, ಸಿಟ್ಟು ಅಂತ. ಇಂಥದೇ ಒಂದು ಟ್ರೈನ್ ಮಾಡ್ತಾರೆ. ಯಾಕೆ ಹೇಳಿದ್ರೆ ಇದು ಅವರಿಗೆ ತುಂಬಾ ಪ್ರೇರಣೆ ಕೊಡ್ತದೆ. ಅವರ ಒಂದು ಗೋಲ್ ಅಟೈನ್ ಆಗ್ಬೇಕು ಅಂತ ಹೇಳಿದ್ರೆ, ಅವರ ಒಂದು ಅಚೀವ್ಮೆಂಟ್ ಮುಟ್ಟಬೇಕು ಅಂತ ಹೇಳಿದ್ರೆ ತುಂಬಾ ಸಹಾಯ ಮಾಡ್ತದೆ ಅವರಿಗೆ. ಹಾಗಾಗಿ ಸಿಟ್ಟು ಕೂಡ ಇದನ್ನು ನಾವು ಯಾವತ್ತೂ ತೊಂದರೆ ಹೇಳ್ತೇವೆ ಹೇಳಿದ್ರೆ, ಇದು ನಮ್ಮ ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಮತ್ತೆ ವೈವಾಹಿಕ ಜೀವನದಲ್ಲಿ ತೊಂದರೆ ಉಂಟು ಮಾಡಿತು ಅಂತ ಹೇಳಿದ್ರೆ ಮಾತ್ರ ನಾವು ಇದನ್ನು ನಾವು ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳ್ತೇವೆ. ಹೀಗೆ ಹೇಳುವಾಗ ನಮ್ಗೆ ಹಲವು ಸಾರಿ ಗೊತ್ತಾಗೋದಿಲ್ಲ ಸಿಟ್ಟಿನಿಂದ ನಮ್ಗೆ ತೊಂದರೆ ಆಗ್ತದೆ, ನಮ್ಮ ಸುತ್ತಮುತ್ತಲಿನಲ್ಲಿರುವವರಿಗೆ ತೊಂದರೆ ಆಗ್ತದೆ ಅಂತ. ಖಂಡಿತ. ಈ ಒಂದು ತೊಂದರೆ ಬಗ್ಗೆ ಹೇಳುವಾಗ ಒಂದು ಸಣ್ಣ ಕತೆ ನಂಗೆ ನೆನಪು ಬರ್ತದೆ. ಒಂದು ಊರಿನಲ್ಲಿ ಒಂದು ಮಗ ಮತ್ತೆ ತಂದೆ ಇರ್ತಾರೆ. ಏನಾಗ್ತದೆ ಅಂತ ಹೇಳಿದ್ರೆ, ಮಗನಿಗೆ ಸಣ್ಣ ಸಣ್ಣ ವಿಷಯಕ್ಕೆ ತುಂಬಾ ಸಿಟ್ಟು ಬರುವಂತದ್ದು, ಕಿರಿಚಾಡ್ತಾನೆ. ಅದಕ್ಕೆ ತಂದೆ ಹತ್ರ ಮಾತಾಡದಿರುವಂತದ್ದು, ತುಂಬಾ ಕಿರಿಕಿರಿಗೊಳ್ಳುದು, ಇಂಥದನ್ನೆಲ್ಲ ಮಾಡ್ತಾ ಇರ್ತಾನೆ. ಇದನ್ನು ನೋಡಿದ ತಂದೆ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದಿಷ್ಟು ಮೊಳೆಯನ್ನು ಮತ್ತೆ ಒಂದು ಸುತ್ತಿಗೆಯನ್ನು ಕೊಡ್ತಾರೆ. ಅವನ ಹತ್ರ ಹೇಳ್ತಾರೆ, ನಿಂಗೆ ಯಾವಾಗೆಲ್ಲ ಸಿಟ್ಟು ಬರ್ತದೆ ನೋಡು, ನೀ ಈ ಮೊಳೆಯನ್ನು ತೆಗೆದು ಗೋಡೆಗೆ ಬಡಿಬೇಕು ಅಂತ. ಮಗ ಕೂಡ ಹಾಗೇನೆ ಮಾಡ್ತಾನೆ. ಮೊಳೆಯನ್ನು ತೆಗಿತಾನೆ, ಸಿಟ್ಟಿನ ರಭಸದಲ್ಲಿ ಮೊಳೆಯನ್ನು ಗೋಡೆಗೆ ಹೊಡಿತಾ ಇರ್ತಾನೆ. ಈ ರಭಸದಿಂದ ಸಿಟ್ಟಿನಿಂದ ಬಡಿಯುವುದರಿಂದ ಏನಾಗ್ತದೆ, ಹಲವಾರು ಸರಿ ಅವನ ಕೈಗೆ ನೋವು ಮಾಡ್ಕೊಳ್ತಾನೆ. ಇದರಿಂದ ಏನಾಗ್ತದೆ, ಅವನಲ್ಲಿ ಪದೇ ಪದೇ ಮಾಡ್ತಾ ಇದ್ರಿಂದ ಹಲವಾರು ಗಾಯಗಳು ಕಾಣ್ಲಿಕ್ಕೆ ಶುರುವಾಗ್ತದೆ ಅವನ ಕೈಯಲ್ಲಿ. ಅವನಿಗೆ ಅರ್ಥ ಆಗ್ತದೆ, ನಂಗೆ ಸಿಟ್ಟು ಬರೋದ್ರಿಂದ ನಂಗೆ ನೋವು ಮಾಡ್ಕೊಳ್ತಾ ಇದ್ದಾನೆ ಅಂತ ಹೇಳಿ ಅವನ ತಂದೆ ಬಳಿ ಬಂದು ಹೇಳ್ತಾನೆ, ತಂದೆಯವರೇ ನಂಗೆ ಅರ್ಥ ಆಗಿದೆ, ಇವಾಗ ನಂಗೆ ಅತಿಯಾಗಿ ಸಿಟ್ಟು ಬರ್ತಾ ಇದೆ, ಇದರಿಂದ ನಂಗೆ ನೋವು ಮಾಡ್ಕೊಳ್ತಾ ಇದ್ದೇನೆ ಅಂತ ನಂಗೆ ಅರ್ಥ ಆಗ್ತಾ ಉಂಟು ಅಂತ. ಆದಾಗ ಅವನ ತಂದೆ ಹೇಳ್ತಾರೆ, ನೋಡು ಮಗನೇ, ಇವಾಗ ನೀನು ಗೋಡೆಗೆ ಹೊಡೆದ ಮೊಳೆಗಳನ್ನು ತೆಗಿಬೇಕು. ಹೋಗಿ ತೆಗಿತಾನೆ. ಇವಾಗ ನಿಂಗೆ ಗೋಡೆಯಲ್ಲಿ ಏನ್ ಕಾಣ್ತಾ ಇದೆ ಅಂತ. ಅದಕ್ಕೆ ಹೇಳ್ತಾನೆ, ಗೋಡೆಗೆ ನೋವಾಗಿದೆ, ಗೋಡೆಯಲ್ಲಿ ಕ್ರ್ಯಾಕ್ಸ್ಗಳು ಬಿದ್ದಿದೆ, ಗೋಡೆಯ ಕೆತ್ತೆಗಳು ಹೋಗಿದೆ. ಹೀಗೇನೆ ಮಗನೇ, ನೀನು ಸುಟ್ಟು ತೋರಿಸೋದ್ರಿಂದ ನಿಂಗೆ ನೋವಾಗುವುದಲ್ಲದೆ ನಿನ್ನ ಸುತ್ತಮುತ್ತಲಿನವರಿಗೆಲ್ಲರಿಗೂ ನೋವು ಮಾಡ್ತದೆ. ಹಾಗಾಗಿ ಸಿಟ್ಟು ನಮ್ಮ ವೈಯಕ್ತಿಕ ಜೀವನದಲ್ಲಿ, ಸಾಮಾಜಿಕ ಜೀವನದಲ್ಲಿ ಎಲ್ಲ ತೊಂದರೆ ಮಾಡೋದ್ರಿಂದ ಇದರ ನಿಯಂತ್ರಣವನ್ನು ಕಲಿಯೋದು ತುಂಬಾ ಮುಖ್ಯ. ಇದರ ಮೂಲ ಏನು ಅಂತ ನೋಡಿ ಅದಕ್ಕೆ ನಾವು ಬೇಕಾದ ತಂತ್ರಗಳನ್ನು ಕಲಿತು ನಮ್ಮನ್ನು ಈ ಒಂದು ವರ್ತನೆಯನ್ನು ಸರಿಪಡಿಸಬೇಕು. ಅದಕ್ಕೆ ಸಿಟ್ಟಿನ ನಿಯಂತ್ರಣ ಸಹಾಯ ಮಾಡ್ತದೆ. ಈಗ ಹಲವಾರು ಸಂದರ್ಭದಲ್ಲಿ ಹೆಂಡತಿಯ ಮೇಲೆ ಗಂಡ ರೇಗಾಡುವಂಥದ್ದು, ಸಿಟ್ಟು ತೋರಿಸುವಂಥದ್ದು. ಈಗ ಆಫೀಸ್ನಲ್ಲಿ ಬಾಸ್ ತನ್ನ ಎಂಪ್ಲಾಯಿ ಮೇಲೆ
ಸಿಟ್ಟನ್ನು ತೋರಿಸುವಂಥದ್ದನ್ನು ನಾವು ನೋಡ್ತೇವೆ. ಅಂದರೆ ಸಿಟ್ಟು ನಾವು ಮಾಡಿಕೊಂಡಾಗ ನಮ್ಮ ಗೌರವ ಜಾಸ್ತಿ ಆಗುತ್ತೆ ಅನ್ನುವ ಥರಕ್ಕೆ ನಾವು ವರ್ತನೆಯನ್ನು ತೋರಿಸ್ತೇವೆ. ಇದರ ಬಗ್ಗೆ ನೀವೇನು ಹೇಳ್ತೀರಿ ಸರ್? ಸೊ ಇದೊಂದು ನಾನು ತಪ್ಪು ಕಲ್ಪನೆ ಅಂತ ಹೇಳ್ತೇನೆ. ಇದೊಂದಂತಲ್ಲ, ಹಲವಾರು ತಪ್ಪು ಕಲ್ಪನೆಗಳಿದ್ದಾವೆ ಸಿಟ್ಟಿನ ಬಗ್ಗೆ. ಅದಲ್ಲೇ ಮೊದಲನೇದಾಗಿ ಸಿಟ್ಟಿನ ಬಗ್ಗೆ ದೊಡ್ಡ ತಪ್ಪು ಕಲ್ಪನೆ ಏನು ಹೇಳಿದ್ರೆ, ಸಿಟ್ಟು ನನ್ನ ಹುಟ್ಟು ಗುಣವಾಗಿ ಬಂದದ್ದು, ಅದನ್ನು ನನ್ನಿಂದ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ. ಏನೇ ಹೇಳ್ತಾರೆ ಹೇಳಿದ್ರೆ, ಇಲ್ಲಪ್ಪ ನಾನು ಈ ಸಿಟ್ಟನ್ನು ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ, ನನ್ಗೆ ತಂದೆಗೆ ಮುಂಚೆನಿಂದ ಸಿಟ್ಟಿದೆ, ಇದನ್ನು ಕಡಿಮೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗೇನೆ ಇದು ನಾನು ಸಣ್ಣದಿರುವಾಗ ಹುಟ್ಟಿನಿಂದಲೇ ನನ್ನ ಸಿಟ್ಟಿತ್ತು, ಇದನ್ನು ನನ್ನಿಂದ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ಹಲವಾರು ಸತಿ ಅನುವಂಶತೆ ಒಂದು ಕಾರಣ ಆಗಿರ್ಬೋದು ಸಿಟ್ಟಿಗೆ, ಆದ್ರೆ ಅನುವಂಶತೆ ಒಂದು ಕಾರಣ ಅಂತ ಹೇಳಿಕ್ಕೆ ಆಗುದಿಲ್ಲ. ಯಾಕೆ ಹೇಳಿದ್ರೆ, ಇವಾಗ ನಾವು ಒಂದು ವರ್ತನೆಯನ್ನು ಸಮಾಜದಲ್ಲಿ ನೋಡಿ, ವ್ಯಕ್ತಿಯನ್ನು ನೋಡಿ, ಇತರರನ್ನು ನೋಡಿ ಕಲಿತೇವೆ. ಉದಾಹರಣೆಗೆ ನೀವು ಮಕ್ಕಳನ್ನೇ ಮನೆಯಲ್ಲಿ ನೋಡ್ಬೋದು. ಒಂದು ಮಗಳಿದ್ರೆ ತಾಯಿ ಒಂದು ಸೀರೆ ಉಟ್ಕೊಂಡ್ರೆ ತಾಯಿ ತರನೇ ಸೀರೆ ಉಟ್ಕೊಳ್ಳೋದು. ಅದೇ ಅವರ ತಂದೆ ಇದ್ರೆ, ಅವರು ಫೋನ್ ಕಾಲ್ ಅಲ್ಲಿ ಇದ್ರೆ ಅದನ್ನೇ ಮಗ ಅನುಕರಣೆ ಮಾಡ್ತಾನೆ. ಯಾಕೆ ಹೇಳಿದ್ರೆ ಇದು ಅವರು ಅವರ ಸಮಾಜದಲ್ಲಿ ನೋಡಿ ಕಲಿಯುವಂಥದ್ದು. ಹಾಗೆಯೇ ಒಂದು ಸಮಾಜದಲ್ಲಿ ವ್ಯಕ್ತಿಗಳು ಸಿಟ್ಟನ್ನು ಕೂಡ ನೋಡಿ ಕಲಿತಾರ ಅಂತ ಹೀಗೆ ಒಂದು ಸಂಶೋಧನೆಯನ್ನು ನಡೆಸ್ತಾರೆ. ಹಾಗೇನೆ ಈ ಸಂಶೋಧನೆಗೆ ಆಲ್ಬರ್ಟ್ ಬಂಡೂರ್ ಅಂತ, ಇವರು ಕೂಡ ಒಂದು ಮನಃಶಾಸ್ತ್ರಜ್ಞರು, ಇವರೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾರೆ. ಇದನ್ನು ಸೋಷಿಯಲ್ ಲರ್ನಿಂಗ್ ಥಿಯರಿ ಅಂತ ಹೇಳ್ತಾರೆ. ಇದಕ್ಕೆ ಬೋಬೋಡಾಲ್ ಎಕ್ಸ್ಪೆರಿಮೆಂಟ್ ಅಂತ. ಈ ಬೋಬೋಡಾಲ್ ಏನ್ ಹೇಳಿದ್ರೆ, ಇದು ಒಂದು ತರದ ಗೊಂಬೆ, ನೀವು ಎಷ್ಟು ಹೊಡಿಯಿರಿ, ಎಷ್ಟು ಕೆಳಗಾಕಿ ಅದು ಕೆಳಗೆ ಬೀಳೋದಿಲ್ಲ, ಮತ್ತೆ ಎದ್ದು ಬರ್ತದೆ. ಸೊ ಇಲ್ಲಿ ಒಂದು 2 ಗುಂಪುಗಳನ್ನು ಮಾಡ್ತಾರೆ. ಈ 2 ಗುಂಪುಗಳಲ್ಲಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಗುಂಪು ಈ ಒಂದು ಬೋಬೋಡಾಲ್ ಏನಿದೆ ಅದಕ್ಕೆ ವಯಸ್ಕರು ಬೈಯುವುದು, ಹೊಡೆಯುವುದು, ತುಂಬಾ ತೀವ್ರ ರೀತಿಯಲ್ಲಿ ಮೌಖಿಕವಾಗಿ ಬೈಯುವಂಥದ್ದು, ಮತ್ತೆ ಅವ್ಯಾಚ ಪದಗಳನ್ನು ಬಳಸಿ ಬೈಯುವಂಥದ್ದು, ಇಂಥದ್ದನ್ನೆಲ್ಲ ತೋರಿಸ್ತಾರೆ. ಇನ್ನೊಂದು ಗುಂಪಿಗೆ ಇಂಥ ಒಂದು ಸನ್ನಿವೇಶವನ್ನು ತೋರಿಸುವುದಿಲ್ಲ. ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಈ ಮಕ್ಕಳ ಗುಂಪು ಯಾರು ಇಂದ ಒಂದು ಹೊಡೆಯುವುದು ಬಡಿಯುವುದು ಸನ್ನಿವೇಶಗಳನ್ನು ನೋಡಿರ್ತಾರೆ, ಅವರಿಗೆ ಈ ಒಂದು ಬೋಬೋಡಾಲ್ ಅನ್ನು ತೋರಿಸಿದಾಗ ಅವರು ಕೂಡ ಅದೇ ರೀತಿಯಲ್ಲಿ ಅತಿ ತೀವ್ರದಲ್ಲಿ ತಮ್ಮ ಸಿಟ್ಟನ್ನು ತೋರಿಸ್ತಾರೆ. ಹಾಗೇನೆ ಆ ಒಂದು ಸನ್ನಿವೇಶ ಯಾರಿಗೆ ತೋರಿಸಿರುವುದಿಲ್ಲ ಅವರಲ್ಲಿ ಅಂತ ತೀವ್ರತೆ ಇರುವುದಿಲ್ಲ ಸಿಟ್ಟಿನಲ್ಲಿ. ಹೀಗೆ ಇದು ಏನು ಹೇಳ್ತದೆ ಹೇಳಿದ್ರೆ, ಸಿಟ್ಟು ಕೂಡ ನಾವು ಸಮಾಜದಲ್ಲಿ ಇತರರನ್ನು ನೋಡಿ ಕಲಿತೇವೆ ಅಂತ. ನಾವು ಯಾವ ಒಂದು ವರ್ತನೆಯನ್ನು ಕಲಿತೇವೆ ಅದನ್ನು ಅದಕ್ಕೆ ಬೇಕಾದ ಒಂದು ತಂತ್ರಗಳನ್ನು ಬಳಸಿಕೊಂಡು ಈ ಸಿಟ್ಟಿನ ತೀವ್ರತೆಯನ್ನು ಕಡಿಮೆ ಮಾಡಬಹುದು. ಹಾಗೇನೆ ಮತ್ತೊಂದು, ಇವಾಗ ನೀವು ಮುಂಚೆ ಹೇಳಿದಾಗೆ, ಇವಾಗ ಸಿಟ್ಟು ಮಾಡಿದ್ರೆ ನಂಗೆ ಸಮಾಜದಲ್ಲಿ ರೆಸ್ಪೆಕ್ಟ್ ಸಿಗ್ತದೆ, ಹೆಂಡತಿ ಜೊತೆನೆ ಒಳ್ಳೆ ಇರ್ಬೋದು, ಹೆಂಡತಿ ಕೂಡ ರೆಸ್ಪೆಕ್ಟ್ ಮಾಡ್ತಾಳೆ. ಇಲ್ಲ, ಯಾಕೆ ಹೇಳಿದ್ರೆ ನೋಡಿ, ಸಿಟ್ಟು ತೋರಿಸುದ್ರಿಂದ ನಂಗೆ ಅದರಿಂದ ಕ್ಷಣಿಕ ಲಾಭ ಸಿಗ್ಬೋದು. ಉದಾಹರಣೆ ಕೊಡ್ತೇನೆ. ಇವಾಗ ಒಬ್ಬ ಎಂಪ್ಲಾಯ್ ಅವನ ಬಾಸಿನ ಹತ್ರ ಮಾತಾಡ್ತಾ ಇರ್ತಾನೆ, ತುಂಬಾ ವರ್ಕ್ ಪ್ರೆಷರ್ ಇರ್ತದೆ, ಒತ್ತಡ ಇರ್ತದೆ ಅವನಿಗೆ. ಈ ಒತ್ತಡ ಇರುವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಇನ್ನೊಬ್ಬವನ ಒಂದು ಆಪ್ತ ಸ್ನೇಹಿತ ಬರ್ತಾನೆ, ಕೇಳ್ತಾನೆ ನನ್ನ ಒಂದು ವರ್ಕ್ ಮಾಡಿ ಕೊಡ್ಬೋದಂತ. ಇವಾಗ ಆಲ್ರೆಡಿ ಫ್ರಸ್ಟ್ರೇಷನ್ ಅಲ್ಲಿ ಇದ್ದಾನೆ ಅವನು, ನಂಗೆ ವರ್ಕ್ ಆಗ್ಬೇಕು, ನಂಗೆ ಸರಿಯಾಗಿ ಇವಾಗ ಒಂದು ಡೆಡ್ ಲೈನ್ ಏನಿದೆ ಅದು ಕಂಪ್ಲೀಟ್ ಆಗ್ಬೇಕು ಅಂತ, ಆವಾಗಲೇ ಮುಗಿಸಿ ಬಿಡ್ಬೇಕು ಅಂತ ಇರ್ತದೆ. ಆದ್ರೆ ಆ ಸಮಯಕ್ಕೆ ಅವನ ಒಂದು ಆಪ್ತ ಸ್ನೇಹಿತ ಬಂದು ಹೀಗೆ ಕೇಳುವಾಗ ಅವನು ಸಿಟ್ಟಿನಲ್ಲಿ ಉತ್ತರ ಕೊಟ್ಟು ಬಿಡ್ತಾನೆ. ಹೌದು, ಒಂದು ಕ್ಷಣಿಕಕ್ಕೆ ಅವನ ತಲೆನೋವು ಕಡಿಮೆ ಆಗ್ಬೋದು, ಒಂದು ಆ ಕೆಲಸ ಅವನ ತಲೆ ಮೇಲೆ ಬೀಳದೆ ಇರ್ಬೋದು, ಆದ್ರೆ ಅದರ ಪರಿಣಾಮವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ಅವನ ಒಂದು ಸ್ನೇಹದಲ್ಲಿ ಬಿರುಕು ಬೀಳುವಂತ ಸಾಧ್ಯತೆಗಳಿರ್ತದೆ. ಹಾಗೇನೆ ಇವಾಗ ಅವನ ಅದೇ ಒಂದು ಮಾತನ್ನು ಒಳ್ಳೆ ರೀತಿಯಲ್ಲಿ ಹೇಳಿಬಿಟ್ಟಿದ್ರೆ ಅವನ ಸಂಬಂಧವೂ ಸಹ ಉಳಿತಾ ಇತ್ತು, ಅವನ ಕೆಲಸವೂ ಸಹ ಆಗ್ತಿತ್ತು, ಆ ಒಂದು ತಲೆನೋವು ಬರ್ತಾ ಇರ್ಲಿಲ್ಲ. ಹಾಗಾಗಿ ನಾವು ಸಿಟ್ಟನ್ನು ತೋರಿಸುವುದರಿಂದ ನಂಗೆ ರೆಸ್ಪೆಕ್ಟ್ ಸಿಗ್ತದೆ, ನಂಗೆ ಅದರಿಂದ ಜಾಸ್ತಿ ಲಾಭ ಇದೆ ಅಂತ ಹೇಳೋದು ಸುಳ್ಳು. ಹಾಗೇನೆ ಕೆಲವರು ಏನ್ ಹೇಳ್ತಾರೆ ಹೇಳಿದ್ರೆ, ಸಿಟ್ಟು ನಿಯಂತ್ರಣ ಹೇಳಿದ್ರೆ ನನ್ನಲ್ಲೇ ಸಿಟ್ಟನ್ನು ತಡೆದಿರುವುದಂತ. ಈ ಸಿಟ್ಟು ನಿಯಂತ್ರಣ ಹೇಳಿದ್ರೆ ಅದು ನನ್ನಲ್ಲಿ ನಾನೇ ತಡೆದಿರುವುದು ಅಂತ ಅಲ್ಲ. ಯಾಕೆ ಹೇಳಿದ್ರೆ ಅವರ ಸಿಟ್ಟನ್ನು ಅವರಲ್ಲೇ ಇಟ್ಕೊಳ್ಳುವಂತ, ತೋರ್ಪಡಿಸುವುದಿಲ್ಲ ಅನ್ನೋ ತರಕ್ಕೆ. ಹೌದು, ಹಲವಾರು ಜನರಿಗೆ ಇಂತ ಒಂದು ಇದಿರ್ತದೆ. ಏನ್ ಹೇಳಿದ್ರೆ ಇವಾಗ ಸಿಟ್ಟು ಬಂದ ತಕ್ಷಣ ನಾನು ಯಾರಿಗೂ ತೋರಿಸಬಾರ್ದು, ನನ್ನಲ್ಲಿ ಇರ್ತೇನೆ, ಯಾರು ಬೇಕಾದ್ರೆ ಏನ್ ಮಾಡ್ಲಿ, ಯಾರು ಬೇಕಾದ್ರೆ ನೋವು ಮಾಡುವ ರೀತಿಯಲ್ಲಿ ಮಾತಾಡ್ಲಿ, ನಾನು ನನ್ನಲ್ಲಿ ಇಟ್ಕೊಳ್ತೇನೆ ಅಂತ. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಹಲವಾರು ಸರಿ ಇವಾಗ ನನ್ನ ತಪ್ಪಿರುವುದಿಲ್ಲ, ನಂಗೆ ಯಾವುದಕ್ಕೊಂದು ಬೈಗುಳ ಸಿಕ್ಕಿರ್ತದೆ, ಮನಸ್ಸಿಗೆ ನೋವಾಗ್ತದೆ. ಆದ್ರೆ ಅದೇ ಯೋಚನೆಗಳು ನಂಗೆ ಹೀಗೆ ಬೈದ್ರಲ್ಲ, ನನ್ನನ್ನು ಯಾರು ಪ್ರೀತಿ ಮಾಡೋದಿಲ್ಲ, ಇಂಥದೇ ಯೋಚನೆ ನನ್ನನ್ನು ಕಾಡ್ತಾ ಇರ್ತದೆ. ಹಾಗೇನೆ ಅದಲ್ಲದೆ ಇವಾಗ ಏನಾಗ್ತದೆ ಹೇಳಿದ್ರೆ, ನಾನು ಅದನ್ನು ಹಾಗೆ ಇಟ್ಟರೆ ಇವಾಗ ಆ ಒಂದು ಸನ್ನಿವೇಶಕ್ಕೆ ಸಂಬಂಧ ಪಡದ ವ್ಯಕ್ತಿಯೊಡನೆ ನಾನು ಸಿಟ್ಟು ತೋರಿಸುವಂತಹ
ಸಾಧ್ಯತೆಗಳು ಅತಿ ಹೆಚ್ಚಿರ್ತದೆ. ಖಂಡಿತ. ಸೊ ಹಾಗಾಗಿ ನಾವು ಸಿಟ್ಟನ್ನು ನನ್ನೊಳಗೇನೆ ನಾನು ನಿಯಂತ್ರಣ ಮಾಡಿರುವುದು, ಸಿಟ್ಟಿನ ನಿಯಂತ್ರಣ ಹೇಳೋದು ತಪ್ಪು. ಹಾಗೇನೆ ಕೆಲವರು ಏನ್ ಮಾಡ್ತಾರೆ ಹೇಳಿದ್ರೆ, ಸಿಟ್ಟು ನನ್ಗೆ ಬಂದ ತಕ್ಷಣ ನಾನು ಅದನ್ನು ತೋರಿಸಿ ಬಿಡ್ಬೇಕು, ಅದು ನನ್ನೊಳಗೆ ಇಟ್ಕೊಳ್ಳೋದು ಹೆಲ್ದಿ ಅಲ್ಲ, ನಂಗೆ ತೊಂದರೆ ಆಗ್ತದೆ ಅಂತ. ಸೊ ಒಂದು ವೇಳೆ ನಾನು ಅದನ್ನು ತೋರಿಸಿ ಬಿಟ್ರೆ ನನ್ಗೆ ಅಷ್ಟು ತೊಂದರೆ ಆಗುದಿಲ್ಲ, ನನ್ನ ಸಿಟ್ಟು ಹತೋಟಿಗೆ ಬರ್ತದೆ ಅಂತ. ಸೊ ಏನಾಗ್ತದೆ ಹೇಳಿದ್ರೆ, ಇವಾಗ ಸಿಟ್ಟು ಕ್ಷಣಿಕ ಹೊತ್ತಿಗೆ ಆವಾಗ ಬಂದಾವಾಗ ಕಡಿಮೆ ಆಗ್ಬೋದು. ಇವಾಗ ನನ್ನ ಮೆದುಳು ಕಂಡೀಷನ್ ಆಗಿ ಹೋಗ್ತದೆ, ಏನು, ನಿಂಗೆ ಸಿಟ್ಟು ಬಂತು ನೀನ್ ಕೂಲ್ ಆಗ್ಬೇಕು, ನೀನ್ ಸಿಟ್ಟು ಬಂತು ಹೀಗೆ ತೋರಿಸಿದ್ರೆ ನಿನ್ನ ಮನಸ್ಸು ಕೂಲ್ ಆಗ್ತದೆ. ಆದ್ರೆ ಆ ಸೈಕಲ್ ಕಂಟಿನ್ಯೂ ಆಗ್ತಿರ್ತದೆ. ನಿಂಗೆ ಸಿಟ್ಟು ಯಾಕೆ ಬರ್ತದೆ, ಪ್ರಚೋದನೆ ಆದಾಗ ಸಿಟ್ಟು ಬರೋದು ಕಡಿಮೆ ಆಗುದಿಲ್ಲ. ಸಿಟ್ಟು ಬಂದಾಗ ನೀವು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಕಲಿತೀರಿ, ಬಟ್ ಸಿಟ್ಟು ಬಂದಾಗ ಬರದೇ ಇರುವ ತರ ಅದನ್ನು ಮೂಲ ಹುಡುಕಿ ಹೇಗೆ ಕಂಟ್ರೋಲ್ ಮಾಡೋದು ಕಲಿಯೋದಿಲ್ಲ. ಅದಕ್ಕೆ ಬೇಕಾದಂತಹ ಸರಿಯಾದ ನಿಯಂತ್ರಣಗಳಿರ್ತದೆ. ಅದನ್ನು ಬಳಸೋದ್ರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ನಾವು ಸಿಟ್ಟನ್ನು ನಿಯಂತ್ರಣಕ್ಕೆ ತರಲಿಕ್ಕೆ ಆಗ್ತದೆ. ಹಾಗಾಗಿ ಹಲವು ಅದಕ್ಕೆ ಬೇಕಾದ ನಿಯಂತ್ರಣ ತಂತ್ರಗಳಿದ್ದಾವೆ, ಅದು ಹೆಲ್ಪ್ ಮಾಡ್ತದೆ. ಹಾಗಾಗಿ ತಕ್ಷಣ ತೋರಿಸುವುದು, ಕ್ಷಣಿಕ ಹೊತ್ತಿಗೆ ಮಾತ್ರ ಅದು ನಮ್ಮ ಸಿಟ್ಟಿನ ಒಂದು ತೀವ್ರತೆಯನ್ನು ಕಡಿಮೆ ಮಾಡೋದು ವಿನಃ ಪರ್ಮನೆಂಟ್ ಸೊಲ್ಯೂಷನ್ ಅಂತೂ ಅಲ್ಲ ಅದು. ಓಕೆ ಸರ್, ನೀವು ಹೇಳುವ ಹಾಗೆ ಸಿಟ್ಟನ್ನು ನಮ್ಮ ಮನಸ್ಸಿನಲ್ಲಿ ಇಟ್ಕೊಳ್ಳೋದ್ರಿಂದ ಅಥವಾ ಸಿಟ್ಟನ್ನು ತೋರ್ಪಡಿಸೋದ್ರಿಂದ ಸಿಟ್ಟಿಗೆ ಇರುವಂಥ ಪ್ರಚೋದನೆ, ಅಂದರೆ ಯಾಕೆ ಒಬ್ಬ ಮನುಷ್ಯನಿಗೆ ಸಿಟ್ಟು ಬರ್ತದೆ ಅನ್ನುವಂಥ ಕಾರಣವನ್ನು ತಿಳ್ಕೊಂಡು ಸಹಾಯ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅಂತ ಹೇಳಿ. ಹಾಗೆ ಸಿಟ್ಟನ್ನು ನಾವು ಯಾಕೆ ನಿಯಂತ್ರಣ ಮಾಡಬೇಕು ಸರ್? ಯಾಕೆ ಹೇಳಿದ್ರೆ, ಇವಾಗ ಏನಾಗ್ತದೆ ಹೇಳಿದ್ರೆ, ಸಿಟ್ಟು ಬರ್ತಾ ಇದ್ದಾಗೆ ನಮ್ಮ ಸ್ನಾಯುಗಳು ಗಟ್ಟಿ ಆಗೋದು, ಪದೇ ಪದೇ ಕಿರಿಕಿರಿ ಆಗೋದು, ಮತ್ತೆ ನಮ್ಗೆ ಕೈಕಾಲು ನೋವು ಬರುವುದು, ಹೊಟ್ಟೆ ಕಟ್ಟಿದಾಗೆ ಆಗೋದು, ಮತ್ತೆ ಎಡೆಬಡಿತ ಜಾಸ್ತಿ ಆಗೋದು, ಉಸಿರಾಟ ವೇಗವಾಗಿ ಆಗುವಂಥದ್ದು. ಇದರಿಂದೆಲ್ಲ ಏನಾಗ್ತದೆ ಹೇಳಿದ್ರೆ, ಹೃದಯಘಾತ ಆಗುವಂತ ಒಂದು ಸನ್ನಿವೇಶಗಳು ಜಾಸ್ತಿ ಆಗ್ತದೆ. ಹಾಗೇನೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಗಳು ಬರ್ಬೋದು, ಹಲವು ದೈಹಿಕ ಸಮಸ್ಯೆಗಳು ಬರ್ಬೋದು. ಹಾಗೇನೆ ಕೆಲವರಿನಲ್ಲಿ ಈ ಒಂದು ಯೋಚನೆಗಳಿಂದ ಪದೇ ಪದೇ ಅದೇ ಯೋಚನೆ ಬರ್ತಾ ಇರೋದ್ರಿಂದ ಅವರ ಉದ್ಯೋಗದಲ್ಲಿ ಒತ್ತಡ ಬರ್ಬೋದು. ಅದರಿಂದ ಅವರಿಗೆ ಕರೆಕ್ಟ್ ಆಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಕಿರಿಕಿರಿ ಅನ್ನಿಸ್ಬೋದು. ಹಾಗೇನೆ ಕೆಲವರು ಈ ಒಂದು ಸಿಟ್ಟು ಕಡಿಮೆ ಆಗ್ಬೇಕಂತ ಮದ್ಯಪಾನಕ್ಕೆ ಹೋಗ್ಬೋದು. ಏನ್ ಹೇಳಿದ್ರೆ, ನಾವು ಇವಾಗ ಆಸ್ಪತ್ರೆಯಲ್ಲೆಲ್ಲ ನೋಡ್ತೇವೆ, ಇವಾಗ ಹಲವಾರು ಇವಾಗ ಒಂದು ಟ್ರೀಟ್ಮೆಂಟ್ ತಗೊಂಡು ಹೋಗಿರ್ತಾರೆ. ಈ ಟ್ರೀಟ್ಮೆಂಟ್ ತಗೊಂಡು ಹೋದಾದ್ಮೇಲೆ ಮತ್ತೆ ಪುನರಾವರ್ತನೆ ಆಗ್ತದೆ ಈ ಕಾಯಿಲೆ. ನಾವು ಕೇಳಿದಾಗೆ ಯಾಕೆ ಕಾರಣ ಅಂತ ಹೇಳಿದ್ರೆ ಸಿಟ್ಟು ಅಂತ ಹೇಳ್ತಾರೆ. ಸೊ ಈ ಮದ್ಯಪಾನ ಮತ್ತೆ ಮರುಕಳಿಸ್ಲಿಕ್ಕೆ ಸಿಟ್ಟು ಒಂದು ಮುಖ್ಯ ಕಾರಣ ಆಗಿರೋದ್ರಿಂದ ಸೊ ಇದನ್ನು ನಾವು ನಿರ್ವಹಣೆ ಮಾಡ್ಲಿಕ್ಕೆ ಕಲಿಯೋದು ತುಂಬಾ ಮುಖ್ಯ. ಹಾಗೇನೆ ನಾನು ಮುಂಚೆನೆ ಹೇಳಿದೆ, ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ತಾರೆ. ಇವಾಗ ನಾವು ಒಂದು ಕಡೆ ಇವಾಗ ಸಿಟ್ಟು ತೋರಿಸ್ಲಿಕ್ಕೆ ಆಗದೇ ಇರೋದನ್ನು ಮನೆಯವರೊಡನೆ ಸಂಬಂಧಪಡದ ವ್ಯಕ್ತಿಯೊಟ್ಟಿಗೆ ಸಿಟ್ಟು ತೋರಿಸುವುದು. ಹೀಗೆ ಮಾಡೋದ್ರಿಂದ ನಮ್ಮ ವೈವಾಹಿಕ ಜೀವನದಲ್ಲಿ ಅಥವಾ ಮಕ್ಕಳ ಜೊತೆಗೆ ಜೀವನದಲ್ಲಿ ಅಥವಾ ಸಂಬಂಧದಲ್ಲಿ ಬಿರುಕು ಬರುವಂತ ಸಾಧ್ಯತೆಗಳಿರ್ತದೆ. ಹಾಗಾಗಿ ಈ ಸಿಟ್ಟಿನ ನಿರ್ವಹಣೆ ಮಾಡೋದು ತುಂಬಾ ಮುಖ್ಯ. ಓಕೆ ಸರ್, ನೀವು ಆವಾಗಲೇ ಹೇಳ್ತಾ ಇದ್ರಿ ಬೋಬೋ ಡಾಲ್ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ಒಂದು ವಿಷಯದ ಬಗ್ಗೆ ನೀವು ಹೇಳಿದ್ರಿ. ಸೊ ಅಲ್ಲಿ ಗೊಂಬೆ ಮೇಲೆ ಸಿಟ್ಟನ್ನು ತೋರಿಸುವುದನ್ನು ಮಕ್ಕಳು ನೋಡಿ ಕಲಿತಾರೆ, ಅವಧಿಯೋದಿರ್ಬೋದು, ಆ ರೀತಿಯ ಒಂದು ಆತಂಕಕಾರಿ ಬೆಳವಣಿಗೆಯನ್ನು ಮಕ್ಕಳು ರೂಢಿಸ್ಕೊಳ್ತಾರೆ ಅಂತ ಹೇಳಿ. ಈಗ ನಮ್ಮ ಸಿನಿಮಾಗಳು ಅಥವಾ ನಮ್ಮ ಸಾಮಾಜಿಕ ಜಾಲತಾಣಗಳು ಇದು ಹೇಗೆ ಕೋಪವನ್ನು ಜಾಸ್ತಿ ಮಾಡೋದ್ರಲ್ಲಿ ಏನಾದರೂ ಇನ್ಫ್ಲುಯೆನ್ಸ್ ಮಾಡುತ್ತೆ ಸರ್? ಖಂಡಿತವಾಗಿಯೂ ಇವಾಗ ಸಾಮಾಜಿಕ ಜಾಲತಾಣಗಳು, ಮಾಧ್ಯಮಗಳು ತುಂಬಾ ಪಾತ್ರವನ್ನು ವಹಿಸ್ತದೆ. ಯಾಕೆ ಹೇಳಿದ್ರೆ, ಇವಾಗ ನಾವು ಒಂದು ಕಾಮನ್ ಆಗಿ ನೋಡುವಂಥದ್ದು ಸೈಬರ್ ಬುಲ್ಲಿಂಗ್ ಅಂತ ಹೇಳ್ತೇವೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಜಾಲತಾಣಗಳಲ್ಲಿ ಇವಾಗ ಯಾವುದೇ ಧರ್ಮ ಇದರ ಬಗ್ಗೆ ನಿಂದನೆ ಮಾಡುವಂಥದ್ದು, ಇವಾಗ ಒಂದು ವ್ಯಕ್ತಿಯ ಒಂದು ಧಾರ್ಮಿಕ ನಂಬಿಕೆಗಳಂತ ಇರ್ತದೆ. ಇದನ್ನು ಅವನು ಆ ಧಾರ್ಮಿಕ ನಿಂದನೆಗಳನ್ನು ಮಾಡಿದಾಗ ಅವನಿಗೆ ತುಂಬಾ ಹರ್ಟ್ ಆಗ್ತದೆ. ಅದರಿಂದ ಕಿರಿಕಿರಿಯಾಗಿ ದಿನ ಇಡೀ ಹಾಳಾಗೋದು, ಅವನ ಸಿಟ್ಟನ್ನು ಅವನ ವೈಯಕ್ತಿಕ ಜೀವನದಲ್ಲಿ ಮತ್ತೆ ಉದ್ಯೋಗದ ಜೀವನದಲ್ಲಿ ತೋರಿಸುವಂಥದ್ದು. ಮತ್ತೆ ಇವಾಗ ಅವನ ಫೇವ್ರೆಟ್ ಆಕ್ಟರ್ ಇರ್ಬೋದು, ಅವರನ್ನು ಕ್ರಿಟಿಸೈಸ್ ಮಾಡಿದಾಗ ಅವನಿಗೆ ಇರಿಟೇಷನ್ ಆಗುವಂಥದ್ದು, ಇಂಥದ್ದೆಲ್ಲ ಆಗ್ತದೆ. ಹಾಗೇನೆ ಎಸ್ಪೆಷಲಿ ಆಗಿ ನಾನು ಗೇಮ್ ಬಗ್ಗೆ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಇಲ್ಲಿ. ಇವಾಗ ನಮ್ಗೆ ಗೊತ್ತಿರುವ ಹಾಗೆ ಕೌಂಟರ್ ಸ್ಟ್ರೈಕ್ ಅಂತ ಇದೆ ಗೇಮ್ಗಳು, ಫ್ರೀ ಫೈರ್ ಅಂತ ಇದೆ, ಮತ್ತೆ ಪಬ್ಜಿ ಅಂತ ಗೇಮ್ಸ್ ಗಳಿದ್ದಾವೆ, ಹಾಗೇನೆ GTA ಅಂತ ಗೇಮ್ಸ್ ಗಳಿದ್ದಾವೆ. ಇದರಲ್ಲೆಲ್ಲ ಒಂದು ಚಾಟಿಂಗ್ ಪ್ಲಾಟ್ಫಾರ್ಮ್ ಅಂತ ಇರ್ತದೆ. ಇದರಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಇವಾಗ ಒಳ್ಳೆ ಪ್ಲೇಯರ್ಸ್ಗಳು, ಒಳ್ಳೆ ಇವಾಗ ಸ್ಕಿಲ್ ಪಾಯಿಂಟ್ಸ್ ಇರೋ ಪ್ಲೇಯರ್ಸ್ಗಳು ಇವಾಗ ಇತ್ತೀಚೆಗೆ ಸೇರಿದ ಆಟಗಾರರಿಗೆ ಬುಲ್ಲಿ ಮಾಡುವಂಥದ್ದು, ನಿನ್ನಿಂದ ಸಾಧ್ಯ ಇಲ್ಲ, ನಿನ್ನಿಂದ ಪಾಯಿಂಟ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ, ನಿಂಗೆ ಕಿಲ್ ಪಾಯಿಂಟ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ. ಇದರಿಂದ ಏನಾಗ್ತದೆ, ಮಕ್ಕಳು ಅಥವಾ ವಯಸ್ಕರು ತುಂಬಾ ಇರಿಟೇಷನ್ ಆಗಿ ಮನೆಯಲ್ಲಿ ಈ ರೀತಿಯ ಸಿಟ್ಟುಗಳನ್ನು ತೋರಿಸುವಂಥದ್ದು, ಶಾಲೆಗೆ ಸರಿಯಾದ ರೀತಿಯಲ್ಲಿ ಹೋಗದಿರುವಂಥದ್ದು, ಹಾಗೂ
ಇವಾಗ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವರಿಗೆ ನಂಗೆ ಯಾರು ಬುಲ್ಲಿ ಮಾಡಿದ್ದಾರೆ, ಅವರಿಗೆ ಏನ್ ಮಾಡ್ಬೇಕು, ಪಾಠ ಕಲಿಸ್ಬೇಕು ಅಂತ ಮನೆಯವರಿಗೆ ಥ್ರೆಟನ್ ಮಾಡೋದು. ಏನ್ ಹೇಳಿದ್ರೆ, ಇವಾಗ ಇನ್ ಪ್ಯಾಕೇಜ್ ಬಂಡಲ್ಗಳಂತ ಬರ್ತದೆ ಗೇಮ್ಸ್ ಗಳಲ್ಲಿ, ಅದನ್ನ ಬೈ ಮಾಡಿದ್ರೆ ಇನ್ನು ಪವರ್ಫುಲ್ ಆಗ್ಬೋದು, ನಂಗೆ ಏನ್ ಕಿಲ್ ಪಾಯಿಂಟ್ಸ್ ಗಳು ಬೇಕೋ ಅದನ್ನು ಪಡೆದುಕೊಳ್ಬೋದಂತ ಮನೆಯಲ್ಲಿ ಕದಿಯುವಂತದ್ದು, ಅಥವಾ ಮನೆಯವರಿಗೆ ಬೈದು ಹಣಗಳನ್ನು ತೆಗೆದುಕೊಳ್ಳುವಂತದ್ದು. ಮನೆಯವರು ಹಣ ಕೊಡ್ಲಿಲ್ಲ ಆದ್ರೆ ಅದಕ್ಕೆ ಸಿಟ್ಟು ಮಾಡ್ಕೊಂಡು ಶಾಲೆಗೆ ಹೋಗದಿರೋದು, ಕಿರಿಕಿರಿ ಮಾಡೋದು, ಇಂಥದೆಲ್ಲ ಮಾಡ್ತಾರೆ. ಹಾಗಾಗಿ ತುಂಬಾ ಮಾಧ್ಯಮದ ಒಂದು ಪಾತ್ರ ಇದೆ ಸಿಟ್ಟಿನಲ್ಲಿ ಜಾಸ್ತಿ ಮಾಡೋದ್ರಲ್ಲಿ. ಹಾಗೆ ಏನ್ ಹೇಳ್ತದಂತೆ, ಇವಾಗ ರಿವಾರ್ಡ್ ಸಿಸ್ಟಮ್ ಅಂತ ಹೇಳ್ತಾರೆ. ಇವಾಗ ಇದ್ರಲ್ಲಿ ಏನ್ ಹೇಳಿದ್ರೆ, ಇವಾಗ ನೀವು ಒಬ್ಬರನ್ನು ಸಾಯಿಸಿ ನಿಮ್ಗೆ ರಿವಾರ್ಡ್ ಸಿಗ್ತದೆ. ನೀವು ಕಾನೂನನ್ನು ಮುಡಿ, ಎಸ್ಪೆಷಲಿ GTA ಅಂತ ಗೇಮ್ಗಳು, ಗ್ರ್ಯಾಂಡ್ ಥೆಫ್ಟ್ ಆಟೋ ಅಂತ ಹೇಳ್ತಾರೆ. ಈ ಗೇಮಿನಲ್ಲಿ ಏನ್ ಹೇಳಿದ್ರೆ, ಇವಾಗ ರೂಲ್ ಬ್ರೇಕ್ ಇಂಥದ್ದನ್ನೆಲ್ಲ ಈ ಆಟದಲ್ಲಿ ಜಾಸ್ತಿ ಇರೋದು. ಇವಾಗ ನೀವು ರೂಲ್ ಬ್ರೇಕ್ ಮಾಡಿದ್ರೆ ನಿಮ್ಗೆ ಅದಕ್ಕೆ ಹಣ ಸಿಗ್ತದೆ, ನೀವು ಒಬ್ಬನನ್ನು ಕೊಂದ್ರಿ ಅದೇ ನಿಮ್ಗೆ ರಿವಾರ್ಡ್ ಅಂತ ಸಿಗ್ತದೆ. ಇವಾಗ ಭಾವನೆಗಳು ಹೆಚ್ಚು ಮಾಡ್ತಾ ಹೋಗುತ್ತೆ. ಹೌದು, ಖಂಡಿತ. ಯಾಕೆ ಹೇಳಿದ್ರೆ, ಇವಾಗ ನಮ್ಮ ಮೆದುಳಿಗೆ ರಿವಾರ್ಡ್ ಸಿಗೋದು ಹೇಳಿದ್ರೆ ತುಂಬಾ ಖುಷಿ, ಪ್ಲೆಜರ್ ಸಿಗ್ತದೆ. ಸೊ ಅದು ಮತ್ತೆ ಮತ್ತೆ ಬೇಕು ಅಂತ ಅನಿಸ್ತದೆ. ಸೊ ಹೀಗಾಗಿ ಒಂದು ಸಂಶೋಧನೆ ಏನು ಹೇಳ್ತದೆ ಹೇಳಿದ್ರೆ, ಯಾವ ಮಕ್ಕಳು ಇಂಥ ಆಟಗಳಲ್ಲೆಲ್ಲ ತೊಡಗ್ತಾರೋ ಅವರಿನಲ್ಲಿ ಸಿಟ್ಟಿನ ಭಾವನೆಗಳು ತುಂಬಾ ಇರ್ತದೆ ಅಂತ. ಹಾಗಾಗಿ ಸಿಟ್ಟು ಜಾಸ್ತಿ ಮಾಡೋದ್ರಲ್ಲಿ ಮಾಧ್ಯಮದ ಪಾತ್ರಗಳು ತುಂಬಾ ಇದೆ. ಹಾಗೇನೆ ಇಂಥ ಸಿಟ್ಟಿನ ಧಾರಾವಾಹಿಗಳು ಇದನ್ನೆಲ್ಲ ನೋಡುವವರು ಜಾಸ್ತಿಯಾಗಿ ಡೊಮೆಸ್ಟಿಕ್ ವೈಲೆನ್ಸ್ ಗಳಲ್ಲಿ ತೊಡಗುದು, ಅದೇ ರೂಪದ ಡೊಮೆಸ್ಟಿಕ್ ವೈಲೆನ್ಸ್ ಗಳನ್ನು ತೋರಿಸುವುದು ಸಹ ನಮಗೆ ಸಂಶೋಧನೆಯಲ್ಲಿ ಕಂಡು ಬಂದಿದೆ. ವೀಕ್ಷಕರೇ, ಮನಸ್ಸಿನ ಮಾತು ಕಾರ್ಯಕ್ರಮದಲ್ಲಿ ಮಾತಿಗೊಂದು ಸಣ್ಣ ವಿರಾಮ. ವೀಕ್ಷಕರೇ, ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಮ್ಮ ಜೊತೆ ಶ್ರೀಯುತ ಮುಜಾಮಿಲ್ ಅಹಮದ್ ಅವರಿದ್ದಾರೆ. ಇವ್ರ ಜೊತೆ ನಾವು ಕೋಪದ ನಿಯಂತ್ರಣದ ಬಗ್ಗೆ ತಿಳ್ಕೊಳ್ತಾ ಇದ್ದೇವೆ. ಸರ್, ಈಗ ಸಿಟ್ಟು ಅನ್ನುವಂಥದ್ದು ಕೆಟ್ಟದಂತ ಹೇಳಿ ನಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಹಾಗಾಗಿ ಸಿಟ್ಟನ್ನು ಕಂಟ್ರೋಲ್ ಮಾಡೋದು ಒಂದು ಚಾಲೆಂಜಿಂಗ್ ವಿಷಯ. ನನ್ನ ಸಿಟ್ಟನ್ನು ಕಂಟ್ರೋಲ್ ಮಾಡಲಿಕ್ಕೆ ನನಗೆ ಭಾಳ ಕಷ್ಟ ಅಂತ ಎಷ್ಟೋ ಜನ ಹೇಳೋದನ್ನು ಕೇಳ್ತೇವೆ. ಇದರ ನಿಯಂತ್ರಣ ಹೇಗೆ ಸರ್? ಸಿಟ್ಟಿನ ನಿಯಂತ್ರಣ ತುಂಬ ಮುಖ್ಯವಾದದ್ದು. ಯಾಕೆ ಹೇಳಿದರೆ, ಇದು ನಮ್ಮ ಜೀವನಕ್ಕೆ ಒಂದು ಬೇಕಾದಂಥ ತುಂಬ ಮುಖ್ಯ ಕೌಶಲ್ಯ. ಸೊ ಮೊದಲನೇದಾಗಿ ಇದರಲ್ಲಿ ನಾವು ನನಗೆ ಸಿಟ್ಟಿದೆ ಅಂತ ಐಡೆಂಟಿಫೈ ಮಾಡ್ಕೊಳ್ಳೋದು ತುಂಬ ಮುಖ್ಯ. ಹಲವಾರು ಸತಿ ಏನಾಗ್ತದೆ ಹೇಳಿದರೆ, ನಾವು ಯಾವತ್ತೂ ಒಪ್ಕೊಳ್ಳೋದಿಲ್ಲ ನನಗೆ ಸಿಟ್ಟಿದೆ, ನನಗೆ ಸಿಟ್ಟು ತೊಂದರೆ ಆಗ್ತಾ ಇದೆ ಅಂತ. ಹಲವಾರು ಸತಿ ನಾವು ಆಸ್ಪತ್ರೆಗೆ ಬರುವಲ್ಲಿ ಈ ಒಂದು ತೊಂದರೆಗೆ ಹೆಲ್ಪಿಗೆ ಬರುವ ರೋಗಿಗಳಲ್ಲಿಯೂ ಕಂಡಿರ್ತೇವೆ. ಇವಾಗ ನಿಮಗೆ ಸಿಟ್ಟು ಬರ್ತದೆ ಕೇಳಿದರೆ, ಇಲ್ಲಪ್ಪ ನನಗೆ ಸಿಟ್ಟು ಬರ್ತಾ ಇಲ್ಲ. ಮನೆಯವರು ಹಾಗೆ ಮಾಡ್ತಾರೆ, ನನಗೆ ಸಿಟ್ಟು ಬರುವ ಥರ, ಅದಕ್ಕೆ ನಾನು ಸಿಟ್ಟು ತೋರಿಸ್ತೇನೆ ಅಂತ ಒಪ್ಕೊಳ್ಳಿಕ್ಕೆ ತಯಾರಿರುವುದಿಲ್ಲ. ಸೊ ಈ ಒಂದು ಸನ್ನಿವೇಶದಲ್ಲಿ ನಮಗೆ ಹೇಗೆ ತಿಳಿಯುತ್ತದೆ ನಮಗೆ ಸಿಟ್ಟು ಬರ್ತಾ ಇದೆ ಅಂತ ಹೇಳಿದರೆ, ನಮ್ಮ ಒಂದು ಉದ್ಯೋಗದ ಜೀವನದಲ್ಲಿ ಪದೇ ಪದೇ ನಮ್ಮ ಸ್ನೇಹಿತರೊಂದಿಗೆ ಜಗಳ ಆಗ್ತಾ ಇರ್ತದೆ, ಬೇಗ ಇಶ್ಯೂ ಆಗ್ತಾ ಇರ್ತದೆ. ನಿಮ್ಮ ಬಾಸ್ ಕರೆದು ನಿಮ್ಗೆ ಹೇಳ್ಬೋದು, ನೋಡಿ ನಿಮ್ಮಲ್ಲಿ ತುಂಬಾ ಸಿಟ್ಟಿನ ತೊಂದರೆ ಆಗ್ತಾ ಇದೆ, ನಿಮ್ ಬೇರೆಯವರ ಹತ್ರ ವರ್ತನೆ ಮಾಡ್ಕೊಳ್ಳೋದು ಸರಿಯಾಗ್ತಾ ಇಲ್ಲ, ನಿಮ್ದು ಉದ್ಯೋಗದಲ್ಲಿ ಪರ್ಫಾರ್ಮೆನ್ಸ್ ಕರೆಕ್ಟ್ ಆಗ್ತಾ ಇಲ್ಲ. ಮನೆಗೆ ಬಂದ್ರೆ ಮಕ್ಕಳಿಗೆ ಹೇಳ್ತಾರೆ, ಅಪ್ಪ ತುಂಬಾ ಸಿಟ್ಟು ತೋರಿಸ್ತಾರೆ ಮುಂಚಿನಕ್ಕಿಂತ, ಪದೇ ಪದೇಯಲ್ಲಿ ಮನೆಯಲ್ಲಿಯೂ ಸಹ ಗಲಾಟೆ ಆಗ್ತಾ ಇರ್ತದೆ. ನಿಮ್ಗೆ ಎಲ್ಲಾ ಸಮಯದಲ್ಲಿ ಒಂಥರ ಕಿರಿಕಿರಿ, ಒತ್ತಡ ಅಂತ ಫೀಲ್ ಆಗ್ತಾ ಇರ್ತದೆ. ಈ ರೀತಿ ಆಗ್ತಾ ಇದೆ, ಎಲ್ಲರೂ ನಿಮ್ಗೆ ಹೇಳ್ತಾ ಇದ್ದಾರೆ ಸಿಟ್ಟು ಆಗ್ತಾ ಇದೆ, ಜಗಳ ನಿಮ್ಗೆ ಪದೇ ಪದೇ ಆಗ್ತಾ ಇದೆ, ಕಿರಿಕಿರಿ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಗೆ ಸಿಟ್ಟಿನ ತೊಂದರೆ ಆಗಿದೆ, ನಿಮ್ಗೆ ಅದಕ್ಕೆ ಸಹಾಯ ಬೇಕು ಅಂತ ಅರ್ಥ. ಇವಾಗ ಏನು ಹೇಳಿದ್ರೆ, ಇವಾಗ ಸಕ್ಕರೆ ಕಾಯಿಲೆ ಇರುವವನಿಗೆ ಸಕ್ಕರೆ ಕಾಯಿಲೆ ಉಂಟು ಅಂತ ಅವನು ಒಪ್ಪಿದ್ರೆ ಮಾತ್ರ ಅದಕ್ಕೆ ಬೇಕಾದ ಔಷಧಿಗಳನ್ನು ತಗೊಳ್ತಾನೆ. ಖಂಡಿತ. ಹಾಗೇನೆ ಇವಾಗ ಸಿಟ್ಟಿನ ಕಾಯಿಲೆ ಇರುವವನು ನನಗೆ ಸಿಟ್ಟಿನ ತೊಂದರೆ ಇದೆ ಅಂತ ಹೇಳಿದ್ರೆ ಮಾತ್ರ ಅದಕ್ಕೆ ಬೇಕಾದದ್ದು ಅವನು ಕಲ್ತುಕೊಳ್ತಾನೆ. ಇಲ್ಲದಿದ್ರೆ ಅದಕ್ಕೆ ಬೇಕಾದ ನಿಯಂತ್ರಣ ತಂತ್ರಗಳನ್ನು ಕಲೀಲಿಕ್ಕೆ ಅವನು ಸಿದ್ಧನಾಗಿರೋದಿಲ್ಲ. ಸೊ ಹೀಗೆ ಆಗ್ತಾ ಇದೆ ಅಂತ ಹೇಳಿದ್ರೆ ಅವ ಏನ್ ಮಾಡ್ಬೇಕು ಹೇಳಿದ್ರೆ, ಅದನ್ನು ಗುರುತಿಸಿ ನಂಗೆ ಸಿಟ್ಟು ಇದೆ ಅಂತ ಮೊದಲು ಅರ್ಥ ಮಾಡ್ಕೊಳ್ಬೇಕು. ಆದ ನಂತರ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಂತ ಹೇಳ್ತೇವೆ. ಈ ರಿಲ್ಯಾಕ್ಸೇಷನ್ ಟೆಕ್ನಿಕ್ ಅಲ್ಲಿ ಒಂದನೇದು ಬ್ರೀದಿಂಗ್ ಟೆಕ್ನಿಕ್. ಇದರಲ್ಲಿ ಡೀಪ್ ಬ್ರೀದಿಂಗ್ ಅಂತ ಹೇಳ್ತೇವೆ, ಬೆಲ್ಲಿ ಬ್ರೀದಿಂಗ್ ಅಂತ ಸಹ ಕರೀತೇವೆ. ಯಾಕೆ ಹೇಳಿದ್ರೆ, ನಾವು ಉಸಿರಾಟ ಫುಲ್ ದೀರ್ಘವಾಗಿ ಉಸಿರನ್ನು ತೆಗಿತೇವೆ. ದೀರ್ಘವಾಗಿ ಉಸಿರು ತೆಗಿವಾಗ ನಾವು ನಮ್ಮ ಉಸಿರಿಗೆ ಧ್ಯಾನ ಕೊಡ್ಬೇಕು.
ಹಾಗೆಯೇ 1-2 ಸೆಕೆಂಡ್ ಉಸಿರನ್ನು ನಿಲ್ಲಿಸಿ ಬಾಯ ಮೂಲಕ ಉಸಿರು ಬಿಡಬೇಕು. ಅದು ಕೂಡ ದೀರ್ಘವಾಗಿ. ಇವಾಗ ನಾವು ಎಷ್ಟು ಉಸಿರು ತೆಗೆದಿರ್ತೇವ ಅದಕ್ಕಿಂತ ಜಾಸ್ತಿ ಉಸಿರನ್ನು ಬಿಡಬೇಕಾಗ್ತದೆ. ಸೊ ಇದರಿಂದ ಏನಾಗ್ತದೆ, ನಮಗೆ ರಿಲ್ಯಾಕ್ಸ್ ಫೀಲ್ ಆಗ್ತದೆ, ಆಕ್ಸಿಜನ್ ಸಪ್ಲೈ ಆಗೋದು. ಇವಾಗ ಸಿಟ್ಟು ಬರುವಾಗ ಫಿಸಿಕಲ್ ಕ್ಯೂಸ್ ಅಂತ ಹೇಳ್ತಾರೆ. ಇವಾಗ ಎದೆ ಬಡಿತ ಜಾಸ್ತಿ ಆಗುದು, ಮತ್ತೆ ಉಸಿರಾಟ ವೇಗವಾಗುವಂಥದ್ದು, ಇದನ್ನೆಲ್ಲ ಅದು ಶಾಂತ ಸ್ಥಿತಿಗೆ ತರ್ತದೆ. ಹಾಗಾಗಿ ಸಿಟ್ಟಿನ ನಿಯಂತ್ರಣದಲ್ಲಿ ಈ ಒಂದು ಡೀಪ್ ಬ್ರೀದಿಂಗ್ ಏನಿದೆ ಅದು ತುಂಬಾ ಸಹಾಯ ಮಾಡ್ತದೆ. ಹಾಗೆಯೇ JPMR ಅಂತ ಹೇಳ್ತಾರೆ, ಜಾಕೋಬ್ಸನ್ ಮಸ್ಕ್ಯುಲರ್ ರಿಲ್ಯಾಕ್ಸೇಷನ್ ಅಂತ. ಇದನ್ನು ನಾವು ಜಾಕೋಬ್ಸನ್ ಅವರ ಸ್ನಾಯು ವಿಶ್ರಾಂತಿಯ ವ್ಯಾಯಾಮ ಅಂತ ಕರೀತೇವೆ. ಇವಾಗ ಇದು ಒಂದು ಕಂಡೀಷನಿಂಗ್ ಥಿಯರಿಯಲ್ಲಿ ನಡೀತದೆ. ಈ ಕಂಡೀಷನಿಗೆ ಒಂದು ಉತ್ತಮ ಉದಾಹರಣೆಯನ್ನು ಕೊಡ್ತೇನೆ ನಾನು. ಇವಾಗ ಮೊದಲನೇದಾಗಿ ನಾವು ಇವಾಗ ಯಾರಿಗೆ ವೆಹಿಕಲ್ ಬಿಡ್ಲಿಕ್ಕೆ ಬಿಡ್ತದೆ ಅವರಿಗೆ ತಿಳಿಬಹುದು. ಇವಾಗ ವೆಹಿಕಲ್ ಮೊದಲನೇ ಸಾರಿ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡುವಾಗ ಕ್ಲಚ್ ಎಲ್ಲಿ, ಬ್ರೇಕ್ ಎಲ್ಲಿ, ಎಕ್ಸಲೇಟರ್ ಎಲ್ಲಿ ಅಂತ ನಾವು ಹುಡುಕಿ ಹಾಕ್ತಾ ಇದ್ವಿ. ಅದೇ ಒಂದು ಅಭ್ಯಾಸ ಆದಾಗೆ ನಮ್ಗೆ ಅದು ಹುಡುಕ್ಬೇಕಂತ ಇಲ್ಲ, ತನ್ನಷ್ಟಕ್ಕೆ ಬಂದು ಬಿಡ್ತದೆ. ಪ್ರಾಕ್ಟೀಸ್ ಆಗಿರುತ್ತೆ, ನಾವು ಸಹಜವಾಗಿ ಆ ಪ್ರಕ್ರಿಯೆಯನ್ನು ನಡೆಸ್ತಾ ಹೌದು. ಇದಕ್ಕೆ ನಾವು ಏನಂತ ಹೇಳ್ತಾ ಇದ್ರೆ ಕಂಡೀಷನಿಂಗ್ ಅಂತ. ಓಕೆ, ಈ ಒಂದು JPMR ಏನಿದೆ ಇದು ಕೂಡ ಅದೇ ಥಿಯರಿ ಮೇಲೆ ಹೋಗುವಂಥದ್ದು. ಇವಾಗ ಏನಾಗ್ತದೆ ಹೇಳಿದ್ರೆ, ಈ ಸಿಟ್ಟು ಬರುವಾಗ ಹಲವು ದೈಹಿಕ ಪ್ರಚೋದನೆ ಅಂತ ಹೇಳ್ತೇವೆ, ಅದು ಕಾಣ್ತದೆ. ಏನ್ ಹೇಳಿದ್ರೆ ಇವಾಗ ಎದೆ ಬಡಿತ ಜಾಸ್ತಿ ಆಗ್ತದೆ, ಮೈ ಇಡೀ ಬಿಸಿ ಆಗ್ತದೆ, ಮತ್ತೆ ಮೈ ಇಡೀ ಉರಿ ಬಂದಾಗೆ ಬರ್ತದೆ, ಬೆವರ್ಲಿಕ್ಕೆ ಶುರು ಆಗ್ತದೆ, ಮತ್ತೆ ಉಸಿರಾಟ ವೇಗ ಆಗ್ತದೆ, ಹೊಟ್ಟೆ ಕಟ್ಟಿದಾಗೆ ಆಗ್ತದೆ, ಮೈ ನಡಗ್ಲಿಕ್ಕೆ ಶುರು ಆಗ್ತದೆ. ಇದಕ್ಕೆ ನಾವು ದೈಹಿಕ ಪ್ರಚೋದನೆ ಅಂತ ಹೇಳ್ತೇವೆ. ಇವಾಗ ಈ ದೈಹಿಕ ಪ್ರಚೋದನೆ ಬರುವುದರಿಂದ ನಾವು ಇಂಪಲ್ಸಿ ಆಗೋದ್ರಿಂದ ಹಠಾತ್ ಸಿಟ್ಟು ತೋರಿಸುವಂಥದ್ದು, ವಸ್ತುಗಳನ್ನು ಎಸೆಯುವುದು, ಒಬ್ಬರಿಗೂ ಹೊಡಿಲಿಕ್ಕೆ ಹೋಗುವಂಥದ್ದು, ಇದರಿಂದ ಅಪರಾಧ ಆಗುವಂತಹ ಸನ್ನಿವೇಶಗಳು ಕೂಡ ಜಾಸ್ತಿ ಇರ್ತದೆ. ಸೊ ಇದನ್ನು ನಾವು ಹೇಗೆ ನಿಯಂತ್ರಣಕ್ಕೆ ತರಬೇಕು ಅಂತ ಹೇಳಿದ್ರೆ, ಈ ಒಂದು ವ್ಯಾಯಾಮದಲ್ಲಿ ನಾವೇನ್ ಮಾಡ್ತೇವೆ ಹೇಳಿದ್ರೆ 1:2 ಅನುಪಾತದಲ್ಲಿ. ಇವಾಗ ನಾನು 10 ಸೆಕೆಂಡಿಗೆ ನಾನು ಯಾವುದೇ ಅಂಗಕ್ಕೆ ವೇದನೆಯನ್ನು ಕೊಟ್ರೆ 20 ಸೆಕೆಂಡಿಗೆ ನಾನು ರಿಲ್ಯಾಕ್ಸ್ ಮಾಡ್ತೇನೆ. ಹೀಗೇನೆ ಎಲ್ಲ ಅಂಗಗಳಿಗಿಂತ ಮೊದಲು ಬಲ ಕೈಯಿಂದ ಶುರು ಆಗ್ತದೆ, ಆದ ನಂತರ ಎಡ ಕೈಗೆ ಹೋಗ್ತದೆ, ಆದ ನಂತರ ನನ್ನ 2 ಕೈಗಳಿಗೆ ಹೋಗಿ ಮತ್ತೆ ಶೋಲ್ಡರ್ ಪಾರ್ಟಿಗೆ ಬರ್ತದೆ, ನಂತರ ಹಣೆಗೆ ಬರ್ತದೆ, ಕಣ್ಣಿನ ಮತ್ತೆ ಮೂಗು ಮತ್ತೆ ತುಟಿ, ಹಾಗೇನೆ ತೊಡೆ ಭಾಗ ಮತ್ತೆ ಕಾಲಿನ ಭಾಗಕ್ಕೆ ಬರ್ತದೆ. ಹೀಗೇನೆ ಇದು ಶುರು ಮಾಡುವಾಗ ನಾವು ದೀರ್ಘವಾದ ಉಸಿರಾಟದಿಂದ ಶುರು ಮಾಡ್ತೇವೆ. ಆದ ನಂತರ ಒಂದು 5 ಸಾರಿ ಒಂದು ಸೇಮ್ ಪ್ರೊಸೀಜರ್ ಅನ್ನು ರಿಪೀಟ್ ಮಾಡಿದ ನಂತರ ನಾವು ಮತ್ತೆ ಈ ಒಂದು ಮಸಲ್ ಟೆನ್ಷನ್ ಅಂತ ಹೇಳ್ತೇವೆ. ಈ ಒಂದು ನಮ್ಮ ಬಲಗೈಗೆ ವೇದನೆಯನ್ನು ಕೊಡೋದು 10 ಸೆಕೆಂಡ್ ಕೊಟ್ಟರೆ ಇವಾಗ 20 ಸೆಕೆಂಡ್ ನಾವು ರಿಲ್ಯಾಕ್ಸ್ ಮಾಡಬೇಕು. ಇವಾಗ ನಾವು ಇದರಿಂದ ನಮ್ಮ ಬಾಡಿಗೆ ಏನು ಕಳಿಸಿ ಕೊಡ್ತಾ ಇದ್ದೇವೆ ಹೇಳಿದ್ರೆ, ನಿಂಗೆ ಯಾವಾಗ ಟೆನ್ಸ್ ಆಗ್ತದೆ ಆವಾಗ ರಿಲ್ಯಾಕ್ಸ್ ಆಗಬೇಕು ಅಂತ. ಇದರಿಂದ ಏನಾಗ್ತದೆ, ನಮಗೆ ಇವಾಗ ಸಿಟ್ಟಿನ ಸನ್ನಿವೇಶ ಬರುವಾಗ ದೈಹಿಕ ಪ್ರಚೋದನೆ ಇರುತ್ತೆ, ಫಿಸಿಕಲ್ ಕ್ಯೂಸ್ಗಳು ಕಾಣ್ತದೆ. ಆವಾಗ ಏನಾಗ್ತದೆ, ತನ್ನಷ್ಟಕ್ಕೆ ನನ್ನ ಬಾಡಿ ಕೂಲ್ ಆಗ್ಲಿಕ್ಕೆ ಕಲಿತದೆ. ಅಂದ್ರೆ ಸರ್ ಇಲ್ಲಿ ನೀವು ಹೇಳುವಂಥದ್ದು ಈ ಜೇಕಬ್ಸನ್ ವ್ಯಾಯಾಮದಲ್ಲಿ ಕಠಿಣವಾದಂಥ ಪ್ರಚೋದನೆಗಳನ್ನು ಬಾಡಿಗೆ ಕೊಡೋದ್ರಿಂದ ಸೊ ಮೈಂಡ್ ಅದನ್ನು ಕಂಡೀಷನ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿ. ಸೊ ಸಿಟ್ಟಿನಂಥ ಸಂದರ್ಭ ಬಂದಾಗ ನಾನು ಕೂಲ್ ಆಗಿರ್ಬೇಕನ್ನುವಂಥದ್ದು ಪ್ರಾಕ್ಟೀಸ್ ಆಗುತ್ತೆ ಅಂತ. ಹೌದು, ಇದಕ್ಕೆ ನಾವು ಕಂಡೀಷನಿಂಗ್ ಅಂತ ಹೇಳ್ತೇವೆ. ಸೈಂಟಿಫಿಕಲಿ ಪ್ರೂವ್ಡ್ ಕೂಡ ತುಂಬಾ ಜನರಿಗೆ ಸಿಟ್ಟಿನ ನಿಯಂತ್ರಣದಲ್ಲಿ ಸಹಾಯ ಮಾಡಿದೆ ಇದು. ಸೊ ಹಾಗೆ ತುಂಬಾ ರಿಲ್ಯಾಕ್ಸ್ ಆಗ್ತದೆ ಇಂಥದ್ದೆಲ್ಲ ಬರುವಾಗ. ಸೊ 3ನೇದು ಸಂವಹನೆ. ನಮ್ಮ ವೈಯಕ್ತಿಕ ಜೀವನದಲ್ಲಿ ಇರ್ಬೋದು ಅಥವಾ ಸಾಮಾಜಿಕ ಜೀವನದಲ್ಲಿ, ಉದ್ಯೋಗದ ಜೀವನದಲ್ಲಿ ಸಂವಹನ ಹೇಳೋದು ತುಂಬಾ ಮುಖ್ಯ. ಹಲವು ಸಾರಿ ಇದು ಸರಿಯಾಗಿಲ್ಲ ಅಂತ ಹೇಳಿದ್ರೆ ಏನಾಗ್ತದೆ ಹೇಳಿದ್ರೆ ತುಂಬಾ ತೊಂದರೆಗಳು ಬರ್ತದೆ. ಯಾವತ್ತು ನಾವು ಕಮ್ಯುನಿಕೇಶನ್ ಅಂತ ಹೇಳುವಾಗ ಗ್ರಾಂಟೆಡ್ ಆಗಿ ತಗೊಂಡು ಬಿಡ್ತೇವೆ. ನಂಗೆ ಪ್ರೀತಿ ಉಂಟು ನನ್ನ ಹೆಂಡತಿ ಮೇಲೆ, ನಂಗೆ ನನ್ನ ಮಗನ ಮೇಲೆ ಪ್ರೀತಿ ಉಂಟು, ನಾವೇನೇನಿಸ್ತೇವೆ ನನ್ನ ಮನಸ್ಸಿನಲ್ಲಿ ಪ್ರೀತಿ ಇದ್ರೆ ಸಾಕು, ಅದು ತೋರಿಸ್ಬೇಕು ಅಂತ ಇಲ್ಲ ಅಂತ. ನನ್ನ ಮಾತಿನ ಮೂಲಕ ಅವ್ರಿಗೆ ಹೇಳ್ಬೇಕಂತಿಲ್ಲ, ಅವ್ರ ಹತ್ರ ಮಾತಾಡ್ಬೇಕಂತಿಲ್ಲ, ಗೊತ್ತಾಗ್ತದೆ ಅವರಿಗೆ. ಹೌದು, ಇದು ಮಾತಿನ ಮೂಲಕ ಹೇಳೋದು ತುಂಬಾ ಮುಖ್ಯ, ಇಲ್ಲದಿದ್ರೆ ತಿಳಿಯುವುದಿಲ್ಲ ಅವರಿಗೆ. ಹಾಗೇನೆ ಸಂವಹನ ಎಷ್ಟು ಕರೆಕ್ಟ್ ಇರ್ತದೋ ಅಷ್ಟು ಒಳ್ಳೆ ಕುಟುಂಬ, ಸಂವಹನ ಎಷ್ಟು ಕೆಟ್ಟದಾಗಿ ಹೋಗ್ತದೋ ಅಷ್ಟು ತೊಂದರೆಗಳು ಜಾಸ್ತಿ. ಹಾಗೇನೆ ಇವಾಗ ನಿಮ್ಮ ಉದ್ಯೋಗದ ವಾತಾವರಣದಲ್ಲಿ ಇರ್ಬೋದು, ನಿಮ್ಗೆ ಇವಾಗ ತುಂಬಾ ಒತ್ತಡ ಇದೆ, ನಿಮ್ಗೆ ಮಾಡುವಕ್ಕಿಂತ ಜಾಸ್ತಿ ಕೆಲಸಗಳು ತಲೆಗೆ ಬಂದು ಬಿದ್ದಿದೆ, ಆ ಸಮಯದಲ್ಲಿ ಇನ್ನೊಬ್ಬ ಬಂದು ಇನ್ನೊಂದು ಕೆಲಸ ಅಂತ ಹೇಳ್ತಾ ಹೇಳಿದ್ರೆ ಆವಾಗ ನೀವು ಅದನ್ನು ಸರಿಯಾದ ರೀತಿಯಲ್ಲಿ ಕಮ್ಯುನಿಕೇಟ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅದು ಏನಾಗ್ತದೆ, ನೀವು ಒಂದು ವೇಳೆ ಅವನಿಗೆ ಏನು ಹೇಳದೆ ಆ ವರ್ಕ್ ಅಂತ ತಗೊಂಡ್ರಿ, ಆವಾಗ ನಿಮ್ಗೆ ನೋವಾಗ್ತದೆ, ನಿಮ್ಗೆ ಒತ್ತಡ ಜಾಸ್ತಿ ಆಗ್ತದೆ, ನಿಮ್ಗೆ ಕಿರಿಕಿರಿ ಆಗ್ತದೆ. ಅದೇ ಇವಾಗ ನೀವು ಅಲ್ಲೇ ರೇಗಾಡಿ ಬಿಟ್ರಿ, ನಿಂಗೆ ಕಾಣೋದಿಲ್ವಾ, ನಿಂಗೆ ಗೊತ್ತಲ್ಲ ನಂಗೆ ಅಷ್ಟು ಕೆಲಸ ಇದೆ ಅಂತ ಹೇಳಿದ್ರೆ ಅವನ ಸಂಬಂಧದಲ್ಲಿ ಬಿರುಕು ಬೀಳ್ತದೆ. ಸೊ ಇದನ್ನು ನಾವು ಅಸರ್ಟಿವ್ ರೀತಿಯಲ್ಲಿ, ಅಸರ್ಟಿವ್ನೆಸ್ ಹೇಳಿದ್ರೆ ಏನ್ ಹೇಳಿದ್ರೆ ಇವಾಗ ನನ್ನ ಕೆಲಸ ಸಹ ಆಗ್ಬೇಕು,
ನನಗೆ ಒತ್ತಡವೂ ಸಹ ಬೀಳಬಾರ್ದು, ಅವನಿಗೂ ನೋವಾಗಬಾರ್ದು, ಆ ರೀತಿಯಲ್ಲಿ ಒಂದು ವಿಷಯವನ್ನು ಮುಟ್ಟಿಸುವಂಥದ್ದು. ಇದೊಂದು ಕಥೆಯಲ್ಲಿ ತುಂಬಾ ಉತ್ತಮ ರೀತಿಯಲ್ಲಿ ವಿವರಿಸಿದ್ದಾರೆ. ಒಂದು ಊರಿನಲ್ಲಿ ಒಂದು ಹಾವಿರ್ತದೆ. ಈ ಹಾವು ಯಾವ ಜನರು ಬಂದರೂ ಸಹ ಕಚ್ಚಲಿಕ್ಕೆ ಹೋಗುವಂಥದ್ದು. ಸೊ ಎಲ್ಲರ ಜನರಿಗೆ ಟೆನ್ಷನ್ ಆಗಿ ಹೋಗಿರ್ತದೆ, ಏನಕ್ಕೆ ಅಪ್ಪ ನಾವು ಹೋಗುವ ದಾರಿಯಲ್ಲಿ ಯಾವತ್ತು ಈ ಹಾವು ಬಂದು ಕಚ್ಚುತ್ತದಲ್ಲ ಅಂತ. ಒಂದು ದಿನ ಆ ಊರಿನ ಎಲ್ಲ ಜನರು ಸೇರಿ ಸನ್ಯಾಸಿ ಹತ್ರ ಹೋಗ್ತಾರೆ. ಸನ್ಯಾಸಿಯವರೇ, ನೋಡಿ ಈ ಹಾವು ನಮಗೆ ದಾರಿಯಲ್ಲಿ ಹೋಗ್ತಾ ಇರುವಾಗ ಕಚ್ಚುತ್ತಾ ಇರ್ತದೆ, ನಾವು ಅದಕ್ಕೆ ಏನು ತೊಂದರೆ ಕೊಡುವುದಿಲ್ಲ, ಆದರೂ ಅದು ಹಾವು ನಮಗೆ ತೊಂದರೆಯನ್ನು ಮಾಡ್ತದೆ ಅಂತ. ಸೊ ಏನಾಗ್ತದೆ, ಸನ್ಯಾಸಿ ಬರ್ತಾರೆ ಹಾವಿನ ಹತ್ರ. ಹಾವು ಹತ್ರ ಹೇಳ್ತಾರೆ, ನೋಡು ಮಾರೆ, ನಿಂಗೆ ಹಳ್ಳಿಯವರಿಗೆ ಏನೂ ತೊಂದರೆ ಮಾಡ್ತಿಲ್ಲ, ನೀನ್ ಯಾಕೆ ಅವರಿಗೆ ಕಚ್ಲಿಕ್ಕೆ ಹೋಗ್ತೀನಿ, ಸುಮ್ಮನೆ ಇರ್ಬೋದಲ್ಲ ಅಂತ. ಅದನ್ನು ಕೇಳಿದ ಸನ್ಯಾಸಿ ಅವರು ಹೇಳ್ತಾರೆ, ಹಾವು ಹೇಳ್ತದೆ, ಓಕೆ ನಾನು ಕೂಡ ಸುಮ್ಮನೆ ಇರ್ತೇನೆ ಅಂತ. ಒಂದು ದಿನ ಸನ್ಯಾಸಿ ಅದೇ ದಾರಿಯಲ್ಲಿ ಹೋಗ್ತಾ ಇರ್ತಾರೆ. ನೋಡುವಾಗ ಹಾವು ಸರಿ ಪೆಟ್ಟು ತಿಂತ ಇರ್ತದೆ. ಇದನ್ನು ನೋಡಿದ ಸನ್ಯಾಸಿಗೆ ಆಶ್ಚರ್ಯ ಆಗ್ತದೆ. ಹಾವು ಜೊತೆ ಹೋಗಿ ಕೇಳ್ತಾರೆ, ಏನ್ ಮಾರೆ ನೀನು ಇಷ್ಟು ಪೆಟ್ಟು ತಿಂತ ಇದೆಯಲ್ಲ, ಯಾಕೆ ಅಂತ. ಸನ್ಯಾಸಿ ಅವರು, ನೀವು ಒಳ್ಳೆ ಮಾತಾಡ್ತಾ ಇದ್ದೀರಿ, ನೀವೇ ಹೇಳಿದ್ದು ನನ್ನ ಹತ್ರ ಜನರು ಬಂದ್ರೆ ಸುಮ್ಮನೆ ಇರಿ ಅಂತ. ಅಯ್ಯೋ ಮಾರೆ, ನಾನು ನಿನ್ನ ಹತ್ರ ಹೇಳಿದ್ದು ಸುಮ್ಮನೆ ಇರ್ಲಿಕ್ಕೆ, ಬುಸುಗುಡು ಬೇಡ ಅಂತ ಹೇಳಿಲ್ಲ. ನಾವು ಹಲವಾರು ಸತಿ ಏನ್ ಮಾಡ್ತೇವೆ, ಒಂದ ವಿಷಯವನ್ನು ಹೇಳದೆ ನಮ್ಮಲ್ಲಿಟ್ಟು ನಮ್ಗೆ ನೋವು ಮಾಡ್ತೇವೆ. ಹಾವಿನ ತರ ಪೆಟ್ಟು ತಿಂತ ಇತ್ತು ನೋಡಿ ಸೆಕೆಂಡ್ ಸನ್ನಿವೇಶದಲ್ಲಿ, ಹಾಗೆ ಒಂದ ಸಿಟ್ಟಿನ ಮೂಲಕ ತೋರಿಸ್ತೇವೆ. ಹೌದು, ಹಾಗೇನೆ ಅದರ ಬದಲು ಅದು ಬುಸುಗುಡ್ತಾ ಇದ್ರೆ ಇದಕ್ಕೂ ತೊಂದರೆ ಆಗ್ತಾ ಇರ್ಲಿಲ್ಲ, ಆ ಜನರು ಅದರ ಹತ್ರ ಬರ್ತಾ ಇರ್ಲಿಲ್ಲ. ಅಸರ್ಟಿವ್ನೆಸ್ ಹೇಳಿದ್ರೆ ಹಾಗೆ, ಆ ರೀತಿಯಲ್ಲಿ ಕಂಟ್ರೋಲ್ ಮಾಡಬೇಕು ಅಂತದ್ದು. ಸೊ ಇನ್ನೊಂದು ರೀತಿಯಲ್ಲಿ ನಾವು ABC ಮಾಡೆಲ್ ಅಂತ ಹೇಳ್ತೇವೆ, ಆಯ್ತಾ. ಆಂಟಿಸಿಡೆಂಟ್, ಬಿಹೇವಿಯರ್ ಮತ್ತೆ ಕಾನ್ಸಿಕ್ವೆನ್ಸಸ್ ಅಂತ. ಆಂಟಿಸಿಡೆಂಟ್ ಹೇಳಿದ್ರೆ ಸಂದರ್ಭ, ಬಿಹೇವಿಯರ್ಸ್ ಹೇಳಿದ್ರೆ ನಮ್ಮ ವರ್ತನೆ, ಕಾನ್ಸಿಕ್ವೆನ್ಸಸ್ ಹೇಳಿದ್ರೆ ಪರಿಣಾಮ ಅಂತ. ಸೊ ಇವಾಗ ನಾವು ಬಸ್ಸಿಗೆ ಕಾಯ್ತಾ ಇರ್ತೇವೆ. ಬಸ್ಸಿಗೆ ಕಾಯ್ತಾ ಇರುವಾಗ ಒಬ್ಬ ಕುಡ್ದು ನಶೆಯಲ್ಲಿ ಬಂದು ನನ್ನನ್ನು ದೂಡ್ತಾನೆ. ದೂಡಿದಾಗ ಸಡನ್ ಸಿಟ್ಟು ಮಾಡಿ ಹೇಳ್ತಾನೆ, ನನ್ನ ಅಡ್ಡ ದಾರಿಗೆ ಬಂದು ನಿಂತಿದ್ದಿ, ಆಚೆ ಸರಿ ಅಂತ. ನಂಗೆ ಅನಿಸ್ಲಿಕ್ಕೆ ಶುರು ಆಗ್ತದೆ, ಇವನ್ ನನ್ನನ್ನು ದೂಡಿದ, ಇವನ್ ತಪ್ಪಾಗಿ ಬಂದದ್ದು, ನಂಗೆ ಬೈತಾ ಇದ್ದಾನೆ ಅಂತ ಸಿಟ್ಟುಕೊಂಡು ಮಾತಿಗೆ ಬೆಳೆದು ಜಗಳ ಆಗ್ತದೆ. ಜಗಳ ಆಗಿ ಪೆಟ್ಟು ಗುದ್ದು ಕೂಡ ಆಗ್ತದೆ. ಇದನ್ನು ನೋಡಿದ ಜನರು ಪೊಲೀಸಿಗೆ ಕಂಪ್ಲೇಂಟ್ ಮಾಡ್ತಾರೆ. ಸೊ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಅವನ್ ಜೈಲಿಗೆ ಹೋಗ್ತಾನೆ. ಇಲ್ಲಿ ಸಂದರ್ಭ ಏನು ಹೇಳಿದ್ರೆ, ಒಬ್ಬ ವ್ಯಕ್ತಿ ನಿಂತಿರುವಾಗ ಅವನಿಗೆ ಬಂದು ದೂಡಿ ಹಾಕ್ತಾನೆ. ಯಾರು? ಒಬ್ಬ ಕುಡಿತದ ನಶೆಯಲ್ಲಿ ಬಂದು ದೂಡಿ ಹಾಕ್ತಾನೆ. ಹೌದು. ಇವಾಗ ಏನಾಗ್ತದೆ ಅಂತ ಹೇಳಿದ್ರೆ, ಇವನ ವರ್ತನೆ ಏನಾಗ್ತದೆ, ಇಲ್ಲಿ ಹೊಡಿತಾನೆ, ಆಯ್ತಾ. ಇದರ ಪರಿಣಾಮ ಏನಾಗ್ತದೆ, ಜೈಲಿಗೆ ಹೋಗುವಾಗ. ಇಲ್ಲಿ ನಾವು ತಿಳಿದುಕೊಳ್ಬೇಕಾದದ್ದು ನಮ್ಮ ಬಿಲೀಫ್ ಸಿಸ್ಟಮ್ ಅಂತ, ನಮ್ಮ ಯೋಚನೆಯ ರೀತಿ. ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿ, ಸೊ ಇವನು ಅಲ್ಲಿ ಪ್ರಚೋದನೆ ಆದದೇ ಯಾಕೆ, ಅವನಿಗೆ ಸಿಟ್ಟು ಯಾಕೆ ಬಂತು ಅಲ್ಲಿ. ಸೊ ಅವನ ಹತ್ರ ಕೇಳಿದಾಗ ಏನ್ ತಿಳಿತದಂತ ಹೇಳಿದ್ರೆ, ನನ್ನ ಸುತ್ತಮುತ್ತಲು ಜನರಿದ್ರು, ಅವರು ನಗಾಡ್ತಾ ಇದ್ರು. ನಂಗೆ ನಗಾಡುವಾಗ ಏನ್ ಫೀಲ್ ಆಯ್ತು ಅಂತ ಹೇಳಿದ್ರೆ, ಇವಾಗ ನಾನು ಏನಾದ್ರೂ ಮಾಡ್ಲಿಲ್ಲ, ಅವನಿಗೆ ಹೊಡಿಲಿಲ್ಲ ಅಂತ ಹೇಳಿದ್ರೆ ನನ್ನನ್ನು ಅವರು ಒಂದು ಕೀಳಾದ ರೀತಿಯಲ್ಲಿ ನೋಡ್ತಾ ಇದ್ರು. ನಂಗೆ ಮತ್ತೆ ನಂಗೆ ಅವರು ಹಿಂದೆಯಲ್ಲಿ ತಮಾಷೆ ಮಾಡ್ಬೋದು, ಈ ರೀತಿಯಲ್ಲಿ ಹೇಳ್ಬೋದು ಅಂತ ಅನ್ಸಿತು. ಅದಕ್ಕೆ ನಂಗೆ ಇನ್ಸಲ್ಟ್ ಫೀಲ್ ಆಯ್ತು, ಅದಕ್ಕೆ ನಾನು ಹೊಡೆದೆ ಅಂತ. ಇದು ಅಲ್ಲಿ ಇರುವ ಜನರು ಅವನಿಗೆ ಯಾರು ಹೇಳಿರುವುದಿಲ್ಲ, ಇವನಲ್ಲೇ ಬಂದಿರುವಂತಹ ಯೋಚನೆ. ಇದಕ್ಕೆ ನಾವು ಇರ್ರಾಷನಲ್ ಥಾಟ್ಸ್ ಅಂತ ಹೇಳ್ತೇವೆ. ಈ ಒಂದು ಯೋಚನೆಯನ್ನು ತಿದ್ದುವಂಥದ್ದು ತುಂಬಾ ಮುಖ್ಯ, ಗೊತ್ತಾಯ್ತಾ. ಈ ಯೋಚನೆಗಳಿಗೆ ನಾವು ತಿದ್ದುವಂಥದ್ದಕ್ಕೆ ನಾವು ಕಾಗ್ನಿಟಿವ್ ರೀಸ್ಟ್ರಕ್ಚರಿಂಗ್ ಅಂತ ಹೇಳ್ತೇವೆ. ಒಂದು ವೇಳೆ ಇಂಥ ಒಂದು ನಿಯಂತ್ರಣ ತಂತ್ರ ಏನಿದೆ ನಮ್ಮಿಂದ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ನಾವು ಪ್ರೊಫೆಷನ್ಗಳ ಜೊತೆ ಇದಕ್ಕೆ ಸಹಾಯವನ್ನು ಪಡೆದುಕೊಳ್ಬಹುದು. ಸೊ ಇದೊಂದು ಒಳ್ಳೆಯ ಉತ್ತಮ ತಂತ್ರ. ನಾವು ಇದನ್ನು ಒಳ್ಳೆಯ ರೀತಿಯಲ್ಲಿ, ಕರೆಕ್ಟ್ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಹಲವಾರು ಸಂದರ್ಭಗಳಲ್ಲಿ ನಮಗೆ ಈ ಒಂದು ತಂತ್ರ ಏನಿದೆ ಸಹಾಯ ಮಾಡ್ತದೆ. ಅದೇ ABC ಮಾಡೆಲ್, ಮತ್ತೆ ಇದನ್ನು ಕಾಗ್ನಿಟಿವ್ ಬಿಹೇವಿಯರಲ್ ಥೆರಪಿ ಅಂತ ಸಹ ಹೇಳ್ತಾರೆ. ಇದರಲ್ಲಿ ಒಂದು ಬರುವಂತ ಒಂದು ನಿಯಮ ಇದು. ಸೊ ಇದನ್ನು ಕೂಡ ನೀವು ಕಲ್ತ್ರೆ ನಿಮ್ಮ ಸಿಟ್ಟಿನ ತೀವ್ರತೆಯನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಸಹಾಯ ಆಗ್ತದೆ. ಹಾಗೇನೆ ಕಾಸ್ಟ್ ಅಂಡ್ ಬೆನಿಫಿಟ್ ಅನಾಲಿಸಿಸ್ ಅಂತ ಹೇಳ್ತಾರೆ. ಇಲ್ಲಿ ಒಂದು ನಾನು ಸನ್ನಿವೇಶವನ್ನು ಹೇಳ್ತೇನೆ ನೋಡಿ. ಒಂದು ಮದುಮಗಳು ಮದುವೆ ಆಗಿ ಗಂಡನ ಮನೆಗೆ ಬರ್ತಾಳೆ. ತುಂಬಾ ಪ್ರೀತಿ ಎಲ್ಲರಿಗೂ, ಅವಳ ಕುಟುಂಬದವರಿಗೂ, ಅವಳ ಮನೆಯವರಿಗೂ, ಗಂಡನ ಮನೆಯವರಿಗೂ ಗಿಫ್ಟ್ ಕೊಡ್ತಾರೆ, ಅವಳಿಗೆ ಎಲ್ಲ ಕರೆ ಮಾಡಿ ಮಾತಾಡ್ತಾರೆ, ಗುಡ್ ವಿಶಸ್ಗಳು ಹೇಳ್ತಾರೆ, ಎಲ್ಲರಿಗೂ ತುಂಬಾ ಪ್ರೀತಿ ಅವಳು ಹೇಳಿದ್ರೆ. ಒಂದು ದಿನ ಏನಾಗ್ತದೆ ಅಂತ ಹೇಳಿದ್ರೆ, ಕಾರಣಾಂತದಿಂದ ಹುಡುಗನ ಮನೆಯವರಿಗೆ ಸಮಸ್ಯೆ ಆಗಿ, ಮನೆಯ ತೊಂದರೆ ಆಗಿ
ಈ ಒಂದು ಹುಡುಗಿಯ ಮನೆಗೆ ಬರಬೇಕಾಗ್ತದೆ. ಓಕೆ. ಸೊ 3 ದಿನ ಖುಷಿಯಲ್ಲಿರ್ತಾರೆ, ಏನು ತೊಂದರೆ ಇರೋದಿಲ್ಲ. ಸೊ 4ನೇ ದಿನ ಅವಳಿಗೆ ಇರಿಟೇಷನ್ ಆಗ್ಲಿಕ್ಕೆ ಶುರು ಆಗ್ತದೆ, ಸಂಬಂಧಿಕರು ಬಂದ್ರು ಅಂತ. ಆ ಹುಡುಗಿಗೆ ಡೈಲಿ ಅಭ್ಯಾಸ ಇರ್ತದೆ, ಏನು ಹೇಳಿದ್ರೆ ಡೈಲಿ ವಾಕಿಂಗ್ ಹೋಗ್ತಾಳೆ ಎದ್ದ ತಕ್ಷಣ. ಮತ್ತೆ ವಾಕಿಂಗ್ ಇಂದ ಬಂದ ಮೇಲೆ ಅಡಿಗೆ ಮಾಡ್ತಾಳೆ, ಅಡಿಗೆ ಮಾಡಿದಾದ್ಮೇಲೆ ಗಂಡನ ಜೊತೆ ಕೂತ್ಕೊಂಡು ಮಾತಾಡ್ತಾಳೆ, ಮಾತಾಡಿದಾದ್ಮೇಲೆ ಮನೆಯನ್ನು ಅಚ್ಚುಕಟ್ಟಿಡುವಂಥದ್ದು. ಇವಾಗ ಇವಳಿಗೆ ಹೀಗೆ ಇರಿಟೇಷನ್ ಆಗ್ಲಿಕ್ಕೆ ಶುರುವಾದ ನಂತರ ಏನ್ ಮಾಡ್ತಾಳೆ ಅಂತ ಹೇಳಿದ್ರೆ, ಮನೆಯವರು ನಾನು ಇವಾಗ ಲೇಟ್ ಮಾಡಿ ತಿಂಡಿ ಮಾಡಿ ಕೊಟ್ರೆ ಮನೆಯಿಂದ ಹೋಗಿ ಬಿಡ್ಬೋದಾ, ಈ ರೀತಿಯಲ್ಲಿ ಮನೆಯಲ್ಲಿ ಲೇಟ್ ಹೇಳುವಂಥದ್ದು. ಮತ್ತೆ ಮನೆಯಲ್ಲಿ ಸರಿಯಾಗಿ ತಿಂಡಿ ಮಾಡೋದಿಲ್ಲ, ಇದೇ ವಿಷಯದಲ್ಲಿ ಗಂಡನ ಜೊತೆ ಪದೇ ಪದೇ ಜಗಳ ಮಾಡುವಂಥದ್ದು. ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ, ಸೊ ಅವಳ ಜೀವನದಲ್ಲಿ ಎಷ್ಟು ಲಾಭ ಮತ್ತೆ ಎಷ್ಟು ನಷ್ಟ ಆಯ್ತು, ಇಲ್ಲಿ ನಾವು 2 ಕಾಲಮ್ ಮಾಡಬೇಕು. ಇವಾಗ ನೋಡಿ, ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಿದೆ, ಅವರ ಮನೆಯವರು ಬರುವಕ್ಕಿಂತ ಮುಂಚೆ ಅವಳ ವರ್ತನೆ ಹೇಗಿತ್ತು ನೋಡಿ, ವಾಕಿಂಗಿಗೆ ಹೋಗ್ತಾ ಇದ್ಲು, ಸರಿಯಾಗಿ ಅಡಿಗೆ ಮಾಡ್ತಾ ಇದ್ಲು, ಗಂಡನ ಜೊತೆ ಕೂತ್ಕೊಂಡು ಮಾತಾಡ್ತಾ ಇದ್ಲು, ಆದ್ಮೇಲೆ ಮನೆಯನ್ನು ಅಚ್ಚುಕಟ್ಟಾಗಿ ಇಡ್ತಾ ಇದ್ಲು. ಇವಾಗ ಏನಾಯ್ತು, ಮನೆಯವರು ಬಂದಾದ್ಮೇಲೆ ಸರಿಯಾದ ಕಮ್ಯುನಿಕೇಶನ್ ಇಲ್ಲ, ಸರಿಯಾದ ರೀತಿಯಲ್ಲಿ ಮಾತಾಡ್ತಾ ಇಲ್ಲ ಅವಳು. ಅದನ್ನೇ ಮುಚ್ಕೊಂಡು ಇರಿಟೇಷನ್ ಆಗಿ ಅವರು ಹೋಗ್ಬೇಕು ಅಂತ ಹೇಳಿ ಏನ್ ಮಾಡ್ತಾಳೆ ಅವಳು, ಅವಳ ಸಿಟ್ಟನ್ನು ಬೇರೆ ರೀತಿಯಲ್ಲಿ ವ್ಯಕ್ತಪಡಿಸ್ತಾ ಇದ್ದಾಳೆ. ಹೇಗೆ, ಲೇಟ್ ಆಗಿ ಹೇಳುವಂಥದ್ದು, ಕೆಲಸದಲ್ಲಿ ಮಾಡುವುದಿಲ್ಲ, ಗಂಡನ ಜೊತೆ ಇದೇ ಮಾತಿಗೆ ಕಿರಿಕಿರಿ ಆಗೋದು. ಇದರಲ್ಲಿ ಎಷ್ಟು ತೊಂದರೆ ಆಯ್ತು, ಅವಳು ವಾಕಿಂಗಿಗೆ ಹೋಗೋದ್ರಿಂದ ಅವಳ ಒಂದು ಲೈಫ್ ಸ್ಟೈಲ್ ಅಲ್ಲಿ ತೊಂದರೆಗಳು ಬರ್ತದೆ, ಗಂಡನ ಜೊತೆ ಪದೇ ಪದೇ ಜಗಳ ಆಗೋದ್ರಿಂದ ಅವಳ ವೈವಾಹಿಕ ಜೀವನದಲ್ಲಿ ತೊಂದರೆಗಳು ಬರ್ತದೆ. ಹಾಗೇನೆ ಮನೆಗಳು ತುಂಬಾ ಅನ್ನೀಟಾಗಿರ್ತದೆ, ಅಚ್ಚುಕಟ್ಟಾಗಿರೋದಿಲ್ಲ, ಇಂಥ ಒಂದು ಸಮಸ್ಯೆಗಳು. ಸೊ ಈ ರೀತಿ ತೊಂದರೆ ಆಗೋದ್ರಿಂದ ನಮ್ಗೆ ಲಾಭಗಳು ಕಡಿಮೆ, ನಷ್ಟಗಳು ಜಾಸ್ತಿ. ಸೊ ಹಾಗಾಗಿ ನಮ್ಗೆ ಗೊತ್ತಾಗ್ತದೆ, ಸಿಟ್ಟು ನಾನು ಪದೇ ಪದೇ ತೋರಿಸೋದ್ರಿಂದ ಅದರಿಂದ ನಂಗೆ ಏನು ಲಾಭ ಆಗೋದಿಲ್ಲ ಅಂತ. ಸೊ ಅದನ್ನು ನಾನು ಹೇಗೆ ಸುಧಾರಿಸ್ಕೊಳ್ಬೇಕು, ಇದರ ಬಗ್ಗೆ ವರ್ಕ್ ಮಾಡಲಿಕ್ಕೆ ನಮಗೆ ಈಸಿ ಆಗ್ತದೆ ಆ ಸಮಯದಲ್ಲಿ. ಸೊ ಇವಾಗ ನಾವು ಹಲವು ಸತಿ ನಮಗೆ ಈ ಒಂದು ಪ್ರಯತ್ನ ಮಾಡಿದಾಗ ನಮಗೆ ಅದರಲ್ಲಿ ರಿಸಲ್ಟ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದಲ್ಲ. ಸೊ ಒಬ್ರು ಹೇಳ್ತಾರೆ, ಏನು ಹೇಳಿದ್ರೆ, ಒಬ್ಬ ಕಲ್ಲು ಹೊಡೆಯುವವ ಒಂದು ಬಂಡೆ ಕಲ್ಲಿಗೆ ಹೊಡಿತಾ ಇರ್ತಾನೆ, 100 ಸತಿ ಹೊಡಿತಾನೆ, ಆದ್ರೆ ಆ 100 ಸತಿಯೂ ಸಹ ಹೊಡೆದಾಗ ಆ ಬಂಡೆ ಕಲ್ಲು ಹೊಡೆಯುವುದಿಲ್ಲ. 101ನೇ ಸತಿ ಹೊಡೆಯುವಾಗ ಆ ಕಲ್ಲಿನಲ್ಲಿ ಕ್ರ್ಯಾಕ್ ಬರ್ತದೆ. ಆವಾಗ ಅವನು ಹೇಳ್ತಾನೆ, ಇವಾಗ ಇವ 101ನೇ ಸರಿ ಏನು ಹೊಡೆದಿರ್ತಾನೆ ಅದರ ರೋಲ್ ಅಲ್ಲ ಇದು, ಅವ 100 ಸತಿ ಏನು ಹೊಡೆದಿರ್ತಾನೆ ಎಲ್ಲದರದು ರೋಲ್ ಇದೆ ಇಲ್ಲಿ. ಹಾಗಾಗಿ ನೀವು ಡೈಲಿ ಮಾಡುವ ಒಂದು ಸ್ವಲ್ಪ ಸ್ವಲ್ಪ ಪ್ರಾಕ್ಟೀಸ್ ಇಂದಲೂ ನಿಮ್ಮ ವರ್ತನೆಯಲ್ಲಿ ಇಂಪ್ರೂವ್ಮೆಂಟ್ ಬರ್ತಾ ಹೋಗ್ತದೆ. ಸೊ ಅದರಿಂದ ನಾವು ಬೇಜಾರಾಗ್ಲಿಕ್ಕಿಲ್ಲ, ನಾನು ಎಷ್ಟು ಪ್ರಯತ್ನ ಮಾಡ್ತಾ ಇದ್ದೇನೆ ನಂಗೆ ಸಕ್ಸಸ್ ಸಿಗ್ತಾ ಇಲ್ಲ ಅಂತ. ಸೊ ನಿಮ್ಮ ಪ್ರಯತ್ನವನ್ನು ನೀವು ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು, ಅದಕ್ಕೆ ಸಕ್ಸಸ್ ಸಿಕ್ಕೇ ಸಿಗ್ತದೆ. ಸರ್, ಈಗ ನೀವು ಸಿಟ್ಟನ್ನು ಕಡಿಮೆ ಮಾಡಿಕೊಳ್ಳಿಕ್ಕೆ ಹಲವಾರು ವೈಜ್ಞಾನಿಕ ಟೆಕ್ನಿಕ್ಗಳನ್ನು ಹೇಳಿಕೊಟ್ರಿ. ಈಗ ಸಡನ್ನಾಗಿ ಸಿಟ್ಟು ಬರುವಂಥದ್ದು, ಕೋಪ ಜಾಸ್ತಿ ಆಗುವಂಥದ್ದು ಎಲ್ಲರಲ್ಲೂ ನಾವು ಕಾಣ್ತೇವೆ. ಸಾಮಾನ್ಯವಾಗಿ ಇದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು? ಸಾಮಾನ್ಯವಾಗಿ ನಾವು ಏನು ಮಾಡ್ಬೋದು ಹೇಳಿದರೆ, ಒಂದು ವಾಕಿಂಗಿಗೆ ಹೋಗುವಂಥದ್ದು ಮಾಡ್ಬೋದು, ಅದರಿಂದ ಕೂಡ ನಮ್ಮ ಸಿಟ್ಟು ಕಡಿಮೆ ಆಗ್ತದೆ. ಇಲ್ಲದಿದ್ದರೆ ಪುಸ್ತಕದಲ್ಲಿ ಗೀಚ್ ಹಾಕುವಂಥದ್ದು, ಇಲ್ಲದಿದ್ದರೆ ಏನಾದರೂ ಒಂದು ಕವಿತೆಯನ್ನು ಬರೆಯುವಂಥದ್ದು, ಎಸ್ಪೆಷಲಿ ಮ್ಯೂಸಿಕ್ ಕೇಳೋದು, ಅದು ಸಹ ಏನು ಒಳ್ಳೆ ರಿದಮೆಟಿಕ್ ಮ್ಯೂಸಿಕ್ ನಾವು ಕೇಳಿಸ್ತಾ ಇದ್ದಾಗೆ ಮನಸ್ಸಿಗೆ ಶಾಂತಿ ಅಂತ ಅನಿಸ್ತದೆ. ಅದು ಕೂಡ ನಮ್ಮ ಸಿಟ್ಟನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಸಹಾಯ ಮಾಡ್ತದೆ. ಹಾಗೆ ಕೆಲವರು ಸ್ಪೀಡ್ ಡ್ರೈವಿಂಗಿಗೆ ಹೋಗುವಂಥದ್ದು ಇರ್ತದೆ, ಆದರೆ ನಾನಿಲ್ಲಿ ಏನು ಅಡ್ವೈಸ್ ಮಾಡ್ತೇನೆ ಹೇಳಿದ್ರೆ, ಈ ಸಿಟ್ಟಿನ ಸಂದರ್ಭದಲ್ಲಿ ಸ್ಪೀಡ್ ಡ್ರೈವಿಂಗಿಗೆ ಹೋಗೋದೆಲ್ಲ ಸೇಫ್ ಅಲ್ಲ. ಯಾಕೆ ಹೇಳಿದ್ರೆ, ಇಲ್ಲಿ ಮೊದಲೇ ಸಿಟ್ಟಿನಲ್ಲಿ ಇರುವಂಥದ್ದು, ಚೇಸ್ ಮಾಡುವಂಥದ್ದು, ಓವರ್ಟೇಕ್ ಮಾಡುವಂಥದ್ದು, ಮತ್ತೊಬ್ಬ ಓವರ್ಟೇಕ್ ಮಾಡ್ಲಿಕ್ಕೆ ಹೋದಾಗ ಅವನ ಹತ್ರ ಜಗಳಕ್ಕೆ ಇಳಿಯುವಂಥದ್ದು, ಅಲ್ಲಿ ಸಿಟ್ಟಿನ ಸನ್ನಿವೇಶ ಇನ್ನೂ ಜಾಸ್ತಿ ಆಗುವಂತ ಚಾನ್ಸಸ್ಗಳಿರ್ತದೆ. ಹಾಗಾಗಿ ಗಾರ್ಡನ್ ಅಲ್ಲಿ ವಾಕಿಂಗಿಗೆ ಹೋಗೋದು, ಪಾರ್ಕಿಗೆ ಹೋಗುವಂಥದ್ದು, ಇಲ್ಲದಿದ್ರೆ ಮಕ್ಕಳಿದ್ದಾರೆ ಹೇಳಿದ್ರೆ ಮಕ್ಕಳ ಜೊತೆ ಸಮಯ ಕಲಿಯುವಂಥದ್ದು, ಅಥವಾ ಒಂದು ಸ್ಮಾಲ್ ಪಿಕ್ನಿಕ್ ಅನ್ನು ಪ್ಲಾನ್ ಮಾಡುವಂಥದ್ದು. ನೀವೇ ಒಂದು ಎಲ್ಲಿಯೂ ಸಹ ನಿಮ್ಮ ಹತ್ರದ ಒಂದು ಚಂದದ ಜಾಗ ಇದ್ರೆ ಅಲ್ಲಿಗೆ ಒಂದು ಅರ್ಧ ಗಂಟೆ ಹೋಗಿ ಬರುವಂಥದ್ದು, ಅಥವಾ ಟೆಂಪಲ್ಗ, ಮಸೀದಿಗ, ಚರ್ಚ್ಗಳಿಗೆ ಹೋಗುವಂಥದ್ದು, ಇಂಥದನ್ನು ಮಾಡಬಹುದು. ಹೀಗೆ ಸಾಮಾನ್ಯ ರೀತಿಯಲ್ಲಿ ನಾವು ನಮ್ಮ ಏನಿದೆ ಸಿಟ್ಟನ್ನು ನಿಯಂತ್ರಣಕ್ಕೆ ತರಬಹುದು. ಸರ್, ಭಾಳಷ್ಟು ಜನ ಹೇಳೋದನ್ನು ಕೇಳ್ತೇವೆ, ನನ್ನ ಹೆಂಡತಿ ಮೇಲೆ ನಂಗೆ ಭಯಂಕರ ಸಿಟ್ಟು ಬರುತ್ತೆ, ಅದಕ್ಕೆ ನಾನು ಕುಡಿತೀನಿ, ನಾನು ಆಫೀಸಲ್ಲಿ ಕಿರಿಕಿರಿ ಆದ ತಕ್ಷಣ ನನಗೆ ಸ್ಮೋಕ್ ಮಾಡಬೇಕು ಅಂತ ಅನಿಸುತ್ತೆ ಅಂತೇಳಿ. ನಿಜವಾಗಿಯೂ ಕೋಪವನ್ನು ನಿಯಂತ್ರಣದಲ್ಲಿ ಇಡಲಿಕ್ಕೆ ಮಾದಕ ದ್ರವ್ಯ ವ್ಯಸನಗಳು ಹೆಲ್ಪ್ ಮಾಡುತ್ತಾ? ಖಂಡಿತವಾಗಿಯೂ ಇಲ್ಲ. ಯಾಕೆ ಹೇಳಿದರೆ, ನಾವು ಕೂಡ ಆಸ್ಪತ್ರೆಯಲ್ಲಿ ಈ ಮದ್ಯ ವ್ಯಸನಕ್ಕೆ ಚಿಕಿತ್ಸೆಗೆ ಬರುವವರಲ್ಲಿ ನೋಡ್ತೇವೆ.
ಒಂದು ಅವರ ಕಾರಣ ಏನು ಕೊಡ್ತಾರೆ ಹೇಳಿದರೆ ಮದ್ಯಪಾನ ಮಾಡಲಿಕ್ಕೆ ಸಿಟ್ಟು. ಓಕೆ. ಆದರೆ ಅವರು ಕುಡ್ದಾದ್ಮೇಲೆ ಸಿಟ್ಟು ಕಡಿಮೆ ಆಯ್ತಾ ಇಲ್ಲ, ಖಂಡಿತವಾಗಿ ಆಗಲಿಲ್ಲ. ಅಲ್ಲಿ ಅವರ ಸಿಟ್ಟು ದ್ವಿಮುಖಗೊಳ್ಳುತ್ತದೆ. ಓಕೆ, ಜಾಸ್ತಿ ಆಗುತ್ತೆ. ಮುಂಚೆ ಇದ್ದದಕ್ಕಿಂತ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಸಿಟ್ಟಿರುತ್ತೆ ಅಂತ. ಇವಾಗ ಏನಾಗ್ತದೆ ಹೇಳಿದ್ರೆ, ಇವಾಗ ಮದ್ಯಪಾನ ಕುಡಿದಾಗ ನಮ್ಮ ಮೆದುಳಿನಲ್ಲಿ ಹಲವಾರು ರಾಸಾಯನ ಬದಲಾವಣೆಗಳಾಗ್ತವೆ. ಓಕೆ. ಹಾಗಾಗಿ ನಾವು ಏನು ಸರಿ ಮಾಡ್ತಾ ಇದ್ದೇವೆ, ಏನು ತಪ್ಪು ಮಾಡ್ತಾ ಇದ್ದೇವೆ ಅಂತ ಹಲವು ಸನ್ನಿವೇಶಗಳಲ್ಲಿ ನಮಗೆ ತಿಳಿಯೋದಿಲ್ಲ. ಓಕೆ. ಅದೇ ಅಂಡರ್ ಇಂಟಾಕ್ಸಿಕೇಶನ್ ಅಂತ ಹೇಳ್ತೇವೆ. ಮದ್ಯಪಾನದ ನಶೆಯಲ್ಲಿ ನಾವು ತುಂಬಾ ತೀವ್ರ ರೀತಿಯ ಸಿಟ್ಟು ತೋರಿಸ್ತೇವೆ. ಓಕೆ. ಅದೇ ನಾವು ಮಾರ್ನಿಂಗ್ ನೋಡಿದಾಗ ನಮಗೆ ಅದು ಯಾವುದೇ ನೆನಪಿರೋದಿಲ್ಲ. ಓಕೆ. ಹಾಗೇನೆ ಇವಾಗ ಏನಿರ್ತದೆ ರಿಲ್ಯಾಪ್ಸ್ ಅಂತ ಹೇಳ್ತೇವೆ. ಹೌದು. ಇವಾಗ ಮದ್ಯಪಾನದ ಚಿಕಿತ್ಸೆ ತಗೊಂಡು ಹೋಗಿರ್ತಾರೆ, ಹೌದು, ಮತ್ತೆ ಬಿಟ್ಟಿರ್ತಾರೆ ಸ್ವಲ್ಪ ಸಮಯಕ್ಕೆ. ಹೌದು. ಇವಾಗ ಯಾರೋ ಏನೋ ಹೇಳಿದ್ರು, ಅವರಿಗೆ ನೋವಾಗುವ ತರ ಸಿಟ್ಟು ಬರ್ತದೆ. ಆ ಸಿಟ್ಟನ್ನು ಅವರು ಹೇಗೆ ತೋರಿಸ್ತದೆ, ಕುಡಿಯುತ್ತೆ. ಓಕೆ. ಕುಡಿದು ತೋರಿಸೋದ್ರಿಂದ ಅವರಿಗೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಸಿಟ್ಟು ಕಡಿಮೆ ಆಗುದಿಲ್ಲ, ಓಕೆ. ಮತ್ತೆ ಸಿಟ್ಟು ಜಾಸ್ತಿ ಆಗ್ತದೆ, ಮತ್ತೆ ಮದ್ಯಪಾನ ಜಾಸ್ತಿ ಆಗ್ತದೆ. ಓಕೆ. ಹಾಗಾಗಿ ಮದ್ಯಪಾನ ಮತ್ತೆ ಮಾದಕ ವ್ಯಸನಗಳು ಏನಿದೆ ಅದು ಸಿಟ್ಟು ಕಡಿಮೆ ಮಾಡಲಿಕ್ಕೆ ಸೊಲ್ಯೂಷನ್ ಅಲ್ಲ. ಓಕೆ. ಹಾಗೆ ಅತಿಯಾದ ಕೋಪ ಅನ್ನುವಂಥದ್ದು ಮಾನಸಿಕ ಕಾಯಿಲೆ ಲಕ್ಷಣ ಅಂತ ಹೇಳಿ ನಾವು ತಿಳ್ಕೊಳ್ಬೋದು ಸರ್ ಇಲ್ಲಿ? ಹಲವಾರು ಸತಿ ಏನಾಗ್ತದೆ ನೋಡಿ, ಇವಾಗ ನಾನು ಹಲವಾರು ನಿಯಂತ್ರಣ ತಂತ್ರಗಳ ಬಗ್ಗೆ ಮಾತಾಡಿದೆ ಇಲ್ಲಿ. ಓಕೆ. ಇವಾಗ ನಮಗೆ ಒತ್ತಡದಿಂದ, ಕಿರಿಕಿರಿಯಿಂದ ಅಥವಾ ಇತರ ಸಮಸ್ಯೆಗಳಿಂದ ಇಂಥ ಸಿಟ್ಟುಗಳು ಬರ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಈ ಒಂದು ತಂತ್ರದಿಂದ ಕಡಿಮೆ ಮಾಡ್ಬೋದು. ಓಕೆ. ಇವಾಗ ಕೆಲವು ಮಾನಸಿಕ ಕಾಯಿಲೆಗಳಿವೆ. ಉದಾಹರಣೆಗೆ ಉನ್ಮಾದ ಕಾಯಿಲೆ ಅಂತ ಹೇಳ್ತೇವೆ, ಮೇನಿಯಾ ಅಂತ ಕರಿತೇವೆ, ಇಲ್ಲಾಂದ್ರೆ ಬೈಪೋಲಾರ್ ಎಫೆಕ್ಟಿವ್ ಡಿಸಾರ್ಡರ್ ಅಂತ ಕರಿತೇವೆ. ಇದರಲ್ಲಿ ಮೆದುಳಿನಲ್ಲಿ ಆಗುವಂತ ರಾಸಾಯನಿಕ ಬದಲಾವಣೆಗಳಿಂದ ಸಿಟ್ಟು ಬರುದು, ಅತಿಯಾದಂತಹ ರೋಷವನ್ನು ತೋರಿಸುವಂತದ್ದು, ಅಪರಾಧಗಳನ್ನು ಮಾಡುವಂಥದ್ದು. ಕೆಲವರಲ್ಲಿ ಇವಾಗ ಚಿತ್ತವಿಕಲತೆ ಅಂತ ಕಾಯಿಲೆ ಇರ್ತದೆ. ಇವರಿನಲ್ಲಿ ಸಂಶಯ ಇರೋದ್ರಿಂದ ಈ ಸಂಶಯದಿಂದ ಸಿಟ್ಟು ತೋರಿಸುವುದು, ಬೇರೆಯವರಿಗೆ ತೊಂದರೆ ಮಾಡುವಂತದ್ದು ಸಾಧ್ಯತೆಗಳಿರ್ತದೆ. ಕೆಲವು ಮಕ್ಕಳಿನಲ್ಲಿ ಕಾಣಿಸುವಂತಹ ADHD ಅಂತ ಹೇಳ್ತೇವೆ, ಅಟೆನ್ಷನ್ ಡೆಫಿಸಿಟ್ ಹೈಪರ್ ಆಕ್ಟಿವ್ ಡಿಸಾರ್ಡರ್ ಅಂತ. ಇದರಲ್ಲಿ ಅವರು ಏನು ಅತಿ ಚುರುಕುತನ ಇರ್ತದೆ. ಇದರಿಂದ ತುಂಬಾ ತೊಂದರೆ ಮಾಡೋದು, ಹಠ ತೋರಿಸುವುದು, ಬೇರೆಯವರಿಗೆ ಹೋಗಿ ಅವರ ಕೆಲಸಗಳಲ್ಲಿ ಕಾರ್ಯಗಳಲ್ಲಿ ತೊಂದರೆಗಳು ಮಾಡೋದು, ಕೀಟಲೆ ಮಾಡೋದು ಎಲ್ಲ ಇರ್ತದೆ. ಸೊ ಇಂಥ ಒಂದು ಮಾನಸಿಕ ಕಾಯಿಲೆಗಳಿಂದ ಅವನಿಗೆ ಸಿಟ್ಟು ಬರ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಮನೋವೈದ್ಯರ ಸಹಾಯ ಬೇಕಾಗ್ತದೆ. ಸೊ ಅದಕ್ಕೆ ಬೇಕಾದ ಮನೋವೈದ್ಯರ ಸಹಾಯ ಪಡೆದುಕೊಂಡು ಕೆಲವು ಸಿಟ್ಟಿನ ನಿಯಂತ್ರಣದ ತಂತ್ರಗಳನ್ನು ರೂಢಿ ಮಾಡಿಕೊಂಡ್ರೆ ಈ ಸಿಟ್ಟನ್ನು ಕಡಿಮೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಉಂಟು. ಓಕೆ ಸರ್, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀವಿ? ಸಿಟ್ಟು ಒಂದು ನಮ್ಮ ವೈಯಕ್ತಿಕ ಜೀವನಕ್ಕೆ ಮತ್ತು ಸಾಮಾಜಿಕ ಜೀವನ ಹಾಗೂ ವೈವಾಹಿಕ ಜೀವನದಲ್ಲಿ ತುಂಬಾ ತೊಂದರೆಗಳನ್ನು ಉಂಟು ಮಾಡೋದ್ರಿಂದ ಇದರನ್ನ ನಿಯಂತ್ರಣ ಕಲಿಯೋದು ತುಂಬಾ ಮುಖ್ಯ. ಸೊ ಈ ನಿಯಂತ್ರಣಗಳಿಂದ ನಮಗೆ ನಮ್ಮ ಒಂದು ಪೊಟೆನ್ಶಿಯಾಲಿಟಿ ಏನಿರ್ತದೆ, ನಮ್ಮ ಒಂದು ಆಕ್ಚುಯಲ್ ಟ್ಯಾಲೆಂಟ್ ಏನಿರ್ತದೆ ಅದು ರೀಚ್ ಆಗ್ಲಿಕ್ಕೆ ತುಂಬಾ ಹೆಲ್ಪ್ ಮಾಡ್ತದೆ. ನಮ್ಮ ಜೀವನದಲ್ಲಿ ಕಲಿಯಬೇಕಾದಂತ ಒಂದು ಮುಖ್ಯ ಕೌಶಲ್ಯ ಅಂತ ಹೇಳ್ತೇನೆ ನಾನು ಸಿಟ್ಟಿನ ನಿಯಂತ್ರಣವನ್ನು. ಇದು ಕಲ್ತು ಬಿಟ್ರೆ ನಮ್ಮ ಸಂಬಂಧಗಳು ತುಂಬಾ ಗಟ್ಟಿ ಆಗ್ತದೆ. ಆ ಒಂದು ಕೊಂಡಿಯನ್ನು ಕಳಚಿ ಹೋಗೋಕ್ಕಿಂತ ಮುಂಚೆ ನಾವು ಸಿಟ್ಟಿನ ನಿಯಂತ್ರಣವನ್ನು ಕಲಿತು ನಮ್ಮ ಒಂದು ಸಂಬಂಧವನ್ನು ಗಟ್ಟಿ ಮಾಡ್ಕೊಳ್ಬೇಕು ಅಂತ ಹೇಳ್ಕೊಳ್ತೇನೆ. ಹಾಗಾಗಿ ಸಿಟ್ಟಿನ ನಿಯಂತ್ರಣ ಒಂದು ತುಂಬಾ ಒಳ್ಳೆ ಕೌಶಲ್ಯ. ವೀಕ್ಷಕರೇ, ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ಕೋಪಕ್ಕೆ ಇರುವಂತಹ ಹಲವಾರು ಕಾರಣಗಳ ಬಗ್ಗೆ ನಾವು ತಿಳಿದುಕೊಂಡ್ವಿ. ಯಾವುದೇ ವ್ಯಕ್ತಿಗೆ ಕೋಪ ಅನ್ನುವಂಥದ್ದು ಒಮ್ಮೆಲೆಗೆ ಕಡಿಮೆ ಆಗುವುದಿಲ್ಲ. ದಿನ ದಿನ ಮಾಡುವ ಪ್ರಯತ್ನದಿಂದ, ನಮ್ಮ ತಾಳ್ಮೆಯಿಂದ ನಾವು ನಮ್ಮ ಕೋಪವನ್ನು ನಿಯಂತ್ರಣದಲ್ಲಿ ಇಡಬಹುದು ಅಂತ ಹೇಳಿದರು. ಹಾಗೆ ಕೋಪವನ್ನು ಕಡಿಮೆ ಮಾಡಿಕೊಳ್ಳುವಂಥದ್ದು ಒಂದು ಜೀವನ ಕೌಶಲ್ಯ ಅಂತ ಕೂಡ ತಿಳಿಸಿಕೊಟ್ರು. ಹಾಗೆಯೇ ಬಹಳಷ್ಟು ಸಣ್ಣ ಕಥೆಗಳು ಹಾಗೂ ಉದಾಹರಣೆಯ ಮೂಲಕ ವೈಜ್ಞಾನಿಕವಾಗಿ ನಮ್ಮ ಸಿಟ್ಟನ್ನು ಹೇಗೆ ಕಂಟ್ರೋಲ್ ಮಾಡೋದನ್ನೋದನ್ನು ನಮಗೆ ತಿಳಿಸಿಕೊಟ್ರು. ಸರ್, ಧನ್ಯವಾದಗಳು. ವೀಕ್ಷಕರೇ, ಮುಂದಿನ ಸಂಚಿಕೆಯಲ್ಲಿ ಮನಸ್ಸಿಗೆ ಸಂಬಂಧಿಸಿದ ಹೊಸ ವಿಚಾರದೊಂದಿಗೆ, ಹೊಸ ಅತಿಥಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನೋಡ್ತಾ ಇರಿ ಯು ಚಾನೆಲ್.